व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। ಶ್ರೀಗುರುಭ್ಯೋ ನಮಃ. ಎಲ್ಲರಿಗೂ ವಂದನೆಗಳು. ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇದ್ದೇವೆ. ನಾವೆಲ್ಲ ಭಕ್ತಿಯಿಂದ ಆರಾಧಿಸುವ ದೇವರು ನಿತ್ಯ ಚೈತನ್ಯವನ್ನು ಕೊಟ್ಟಿರುವಂತಹ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಾವೆಲ್ಲ ಒಂದು ಸೇರಿದ್ದೇವೆ. ವಾರ್ಷಿಕವಾಗಿ ಏನೊಂದು ದೊಡ್ಡ ಸಂಭ್ರಮದ ಆಚರಣೆಯನ್ನು ನೀವು ಮಾಡ್ತಾ ಬಂದಿದ್ದೀರಿ. ತನ್ನಿಮಿತ್ತವಾಗಿ ಈ ವರ್ಷವೂ ಕೂಡ ಒಂದು ವಾರದ ಪುರಾಣ ಪ್ರವಚನ ಮಾಲಿಕಾ ಕಾರ್ಯಕ್ರಮ ಶ್ರೀಯುತ ರಾಕೇಶ್ ಪ್ರಭುಗಳು ಉದ್ಘಾಟಿಸಿ ತುಂಬ ಮನೋಜ್ಞವಾದ ಮಾತುಗಳನ್ನು ನುಡಿದು ಈ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಅವರ ಆರಾಧ್ಯ ದೇವತೆಯ ಅನುಗ್ರಹದಿಂದ ನಮ್ಮೆಲ್ಲರ ಪ್ರಾಮಾಣಿಕ ಪ್ರಯತ್ನದಿಂದ ಈ ಕಾರ್ಯಕ್ರಮ ಸಾಂಗವಾಗಿ ನಿರ್ವಿಘ್ನವಾಗಿ ನೆರವೇರಲಿ ಅನ್ನುವ ಪ್ರಾರ್ಥನೆಯ ಜೊತೆಯಲ್ಲಿ ನಾನು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇವತ್ತು ಬಹುಶಃ ವಿವೇಕಾನಂದರಿದ್ದರೂ ಕೂಡ ತುಂಬ ಸಂತೋಷ ಪಡ್ತಾ ಇದ್ದರು. ಎಲ್ಲೋ ಒಂದು ದೂರದ ಹಳ್ಳಿಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಆಧುನಿಕತೆಗೆ ತೆರೆದುಕೊಳ್ಳದ ನೀವೆಲ್ಲ ಸೇರಿಕೊಂಡು ನಮ್ಮ ಭಕ್ತಿ, ಕರ್ತವ್ಯ, ಧರ್ಮ ಅನ್ನುವ ನೆಲೆಯಲ್ಲಿ ಇಂತಹ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀರಿ. ನಾನು ಸುಮಾರು 5 ಗಂಟೆಯಿಂದ ನೋಡ್ತಾ ಇದ್ದೇನೆ. ಸಣ್ಣ ಮಕ್ಕಳಿಂದ ಪ್ರಾರಂಭಿಸಿ ವಯೋವೃದ್ಧರವರೆಗೆ ನೀವೆಲ್ಲ ಒಟ್ಟು ಸೇರಿದ್ದೀರಿ ಅನ್ನುವಂಥದ್ದು ಬಹುಶಃ ಇರುವಂತಹ ಅವರೆಲ್ಲರ ಕೃಪೆ, ಅದು ಆಶೀರ್ವಾದ. ನಿಮ್ಮ ಮೂಲಕ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ತಾ ಉಂಟು. ಹಾಗಾಗಿ ನೀವೆಲ್ಲ ಕೂಡ ಆ ಕಾರಣದಿಂದ ಅಭಿನಂದನಾರ್ಹರು ಅಂತ ಹೇಳ್ತಾ, ಅವರ ಅನುಗ್ರಹ, ನಿಮ್ಮ ಸಹಕಾರ ಈ ಒಂದು ವಾರದ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಲಿ ಅನ್ನುವಂತಹ ಪ್ರಾರ್ಥನೆಯನ್ನು ನಾನು ಕೂಡ ನಿಮ್ಮ ಜೊತೆಯಲ್ಲಿ ಮಾಡ್ತಾ, ಇವತ್ತಿನ ವಿಷಯ ವೇದವ್ಯಾಸ ಅಂತ. ಈ ನನ್ನ ಮುಂದೆ ಒಂದು ಪೀಠ ಇಟ್ಟಿದ್ದಾರಲ್ವ, ಇದಕ್ಕೆ ಹೆಸರು ವ್ಯಾಸಪೀಠ ಅಂತ. ಇದರಲ್ಲಿ ವೇದವ್ಯಾಸರ ಚಿತ್ರ ಇಲ್ಲ, ಆದರೂ ಕೂಡ ಇದಕ್ಕೆ ಹೆಸರು ವ್ಯಾಸಪೀಠ ಅಂತಲೇ. ಇಲ್ಲಿ ಅಲ್ಲ, ನೀವು ಭಾರತದ ಯಾವ ಭಾಗಕ್ಕೆ ಹೋದರೂ ಕೂಡ ಇಂತಹ ಒಂದು ವಸ್ತು ಇದ್ದರೆ ಇದಕ್ಕೇನು ಹೆಸರು ಅಂತ ಕೇಳಿದರೆ ವ್ಯಾಸಪೀಠ ಅಂತ ಹೇಳ್ತಾರೆ. ಯಾಕೆ ಹೇಳಿದರೆ, ನಮ್ಮ ಪರಂಪರೆಯಲ್ಲಿ ಬಂದಿರುವ ಎಲ್ಲ ವಿದ್ಯೆಗಳು ಕೂಡ ಓದಲಿಕ್ಕೆ, ಪಾರಾಯಣ ಮಾಡಲಿಕ್ಕೆ ಆಶ್ರಯ ಕೊಡುವಂಥದ್ದು ಇದು. ಇದಕ್ಕೆ ಯಾಕೆ ವ್ಯಾಸಪೀಠ ಅಂತ ಹಾಗಾದರೆ ಹೆಸರು ಅಂತಂದರೆ, ನಾವು ಓದುವಂಥದ್ದು, ಪಾರಾಯಣ ಮಾಡುವಂಥದ್ದು ಏನಿದ್ರೂ ಕೂಡ ಅದೆಲ್ಲ ಕೊಟ್ಟದ್ದು ವ್ಯಾಸರೇ. ಆ ವೇದವ್ಯಾಸರು ಕೊಟ್ಟದ್ದನ್ನು ನಾವು ಇಟ್ಟು ಪಾರಾಯಣ ಮಾಡುವಂತಹ ಪೀಠ, ಆದ್ದರಿಂದಾಗಿ ಇದಕ್ಕೆ ವ್ಯಾಸಪೀಠ ಅನ್ನುವಂತಹ ಹೆಸರು ಬಂದದ್ದು. ಅದರ ಅರ್ಥ, ನಾವು ಓದುವುದೆಲ್ಲ ವ್ಯಾಸರು ಕೊಟ್ಟದ್ದೇ, ವ್ಯಾಸರು ಕೊಟ್ಟದ್ದನ್ನೆಲ್ಲ ನಮ್ಮಿಂದ ಓದಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸಂಪತ್ತನ್ನು ವೇದವ್ಯಾಸರು ನಮಗೆ ಕೊಟ್ಟಿದ್ದಾರೆ. ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೆ ಏನೆಲ್ಲ ಜೀವನದಲ್ಲಿ ಮಾಡ್ತಾನೆ ನೋಡಿ, ಅದೆಲ್ಲ ಕೊಟ್ಟದ್ದು ಯಾರು ಕೇಳಿದರೆ ವೇದವ್ಯಾಸರೊಬ್ಬರೇ. ನನಗೆ ಈ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಾ ಇದ್ದಾಗ, ಇಲ್ಲಿ ಮಾಸ್ಟರೆಲ್ಲ ಇರಬಹುದು, ವಿದ್ಯಾರ್ಥಿಗಳಿದ್ದಾರೆ, ಈ ಗಣಿತದಲ್ಲಿ ಒಂದು ಬರ್ತಾ ಇತ್ತು, ಒಂದು ಬಿಂದು ಅಂತ. ಆ ಬಿಂದುವಿನಿಂದ ಸ್ವಲ್ಪ ದೂರಕ್ಕೆ ಹೋಗಿ ಒಂದು ಪರಿಧಿ, ಒಂದು ಸುತ್ತ ಹಾಕಿದರೆ ಒಂದು ವೃತ್ತ ಆಗ್ತದೆ. ಬಿಂದುವಿನಿಂದ ಆ ವೃತ್ತದವಾಗಿರುವಂಥದ್ದು ಪರಿಧಿ ಅಂತ ಕರೀತೇವೆ ಅಲ್ವಾ. ಈ ವೃತ್ತ ಆದಾಗ ವೃತ್ತದ ಒಂದು ಭಾಗದಿಂದ ಹಿಡಿದು ಬಿಂದುವಿನ ಮೂಲಕವಾಗಿ ಇನ್ನೊಂದು ಭಾಗದವರೆಗೆ ಹೋದರೆ ಅದಕ್ಕೆ ವ್ಯಾಸ ಅಂತ ಹೆಸರು ಅಲ್ವಾ.
ವೃತ್ತದ ಒಂದು ಭಾಗ, ಅದು ಬಿಂದುವಿನ ಮೂಲಕವೇ ಹೋಗಬೇಕು, ಬೇರೆ ಕಡೆಯಿಂದ ಹೋದರೆ ಆಗುವುದಿಲ್ಲ. ಬಿಂದುವಿನ ಮೂಲಕವಾಗಿ ಹೋದರೆ ಇನ್ನೊಂದು ಭಾಗಕ್ಕೆ ಸೇರಿದಾಗ ಅದು ವ್ಯಾಸ ಅಂತ ಆಗ್ತದೆ. ನೋಡಿ, ಗಣಿತದಲ್ಲಿ ವೇದವ್ಯಾಸರಿದ್ದಾರೆ. ಹೇಗೆ ನಮ್ಮ ಹುಟ್ಟಿನಿಂದ ಆರಂಭಿಸಿದ ಬಿಂದು ಒಂದು ಬದಿಯಲ್ಲಿ, ಜೀವಮಾನ ಅನ್ನುವಂತಹ ಬದುಕು ಅನ್ನುವಂತಹ ಬಿಂದುವಿನ ಮೂಲಕ ಸಾಗಿ ಕೊನೆಗೊಂದು ದಿನ ಮರಣ ಅನ್ನುವಂತಹ ಬಿಂದುವಿನಲ್ಲಿ ಹೋಗಿ ನಿಲ್ತದಲ್ವ. ಈ ಮೂರು ಬಿಂದುಗಳು, ಹುಟ್ಟು, ಬದುಕು, ಸಾವು ಅನ್ನುವಂತಹ ಮೂರು ಬಿಂದುಗಳನ್ನು ಏಕಕಾಲದಲ್ಲಿ ಸೇರಿಸುವಂಥದ್ದಕ್ಕೆ ವ್ಯಾಸ ಅಂತ ಹೆಸರು. ಇದು ಗಣಿತದಲ್ಲಿರುವಂತಹ ಅಧ್ಯಾತ್ಮ ಪ್ರಭುಗಳೇ. ಹಾಗೆ ಅದಕ್ಕೋಸ್ಕರವೇ, ಇಲ್ಲದಿದ್ದರೆ ಅಲ್ಲಿ ವ್ಯಾಸ ಅಂತ ಹೆಸರು ಕೊಡಲಿಕ್ಕೆ ಬೇರೆ ಏನು ಕಾರಣ ಇಲ್ಲ. ಮ್ಯಾಥಮೆಟಿಕ್ಸಲ್ಲಿ ಅವರಿಗೂ ಗೊತ್ತುಂಟು, ಅಷ್ಟು ದೊಡ್ಡದಾದಂತಹ ಶಕ್ತಿ. ಅದಕ್ಕೋಸ್ಕರ ವೇದವ್ಯಾಸರು ಅವರು ಮಾಡಿದ್ದು ಯಾರಿಗೂ ಅರ್ಥ ಆಗದ ಪುರಾಣಗಳಲ್ಲ, ಓದಲಿಕ್ಕೆ ಕಷ್ಟವಾಗುವಂತಹ ಗ್ರಂಥಗಳಲ್ಲ. ಎಲ್ಲರೂ ಬದುಕಿನಲ್ಲಿ ನಿತ್ಯ ಓದಿ ಅರ್ಥ ಮಾಡಿಕೊಳ್ಳುವಂತಹ ಸುಲಭವಾದ ವಿಷಯಗಳನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಸ್ವಲ್ಪ ಕಷ್ಟದ್ದು ಉಂಟು, ಒಂದು ತರಗತಿ ಅಂತ ಹೇಳಿದರೆ ಹಾಗಲ್ಲ. ಕನ್ನಡದ ಪದ್ಯಗಳು ಖುಷಿ ಆಗ್ತದೆ, ವಿಜ್ಞಾನದ ವಿಷಯಗಳು ಬಂದಾಗ ಕಷ್ಟ ಆಗ್ತದೆ, ಗಣಿತದ ವಿಷಯಗಳು ಬಂದಾಗ ಕಷ್ಟ ಆಗ್ತದೆ. ಹಾಗೆ ವೇದವ್ಯಾಸರ ನಿರ್ಮಾಣದಲ್ಲಿ ಸುಲಭದ್ದು, ಕಷ್ಟದ್ದು, ಬೇಗ ಅರ್ಥ ಆಗುವುದು, ಕಠಿಣವಾಗಿ ಅರ್ಥ ಆಗುವುದು, ಕೆಲವೊಂದು ಅರ್ಥ ಆಗದೇ ಇರುವಂಥದ್ದು, ಇದೆಲ್ಲವನ್ನು ವೇದವ್ಯಾಸರು ನಮಗಾಗಿ ಬಿಟ್ಟುಕೊಟ್ಟಿದ್ದಾರೆ. ಅದು ನಾವು ಒಂದೊಂದನ್ನೇ ನೋಡ್ತಾ ನೋಡ್ತಾ ಹೋದಾಗ ಮಾತ್ರ ವೇದವ್ಯಾಸರು ಕೊಟ್ಟ ಚಿಂತನೆಗಳು ಎಷ್ಟು ದೊಡ್ಡದಾದದ್ದು ಅಂತ ನಮಗೆ ಅರ್ಥ ಆಗ್ತದೆ. ಸುಮ್ಮನೆ ವೇದವ್ಯಾಸರು ಸತ್ಯವತಿಯ ಮತ್ತು ಪರಾಶರರ ಇದರಿಂದಾಗಿ ಹುಟ್ಟಿದ್ರು, ಅವರಿಗೆ ಕೃಷ್ಣದ್ವೈಪಾಯನ ಅನ್ನುವ ಹೆಸರಿತ್ತು, ಹೀಗೆಲ್ಲ ಹೇಳ್ತಾ ಹೋದರೆ ಅದು ವೇದವ್ಯಾಸರ ಹೊರಗಿನ ಪರಿಚಯ ಆಗ್ತದೆ. ರಾಕೇಶ್ ಪ್ರಭುಗಳು ಅಂದರೆ ಏನು? ಅವರು ಕುಂಕುಮ ಹಾಕಿದ್ದಾರೆ, ಬಿಳಿ ಅಂಗಿ ಹಾಕಿದ್ದಾರೆ, ಇದಲ್ಲ. ರಾಕೇಶ್ ಪ್ರಭುಗಳು ಅಂದರೆ ಅವರು ಏನು ಸಾಧನೆ ಮಾಡಿದ್ದಾರೆ, ಅದು ರಾಕೇಶ್ ಪ್ರಭುಗಳು. ಬಿಳಿ ಅಂಗಿ ಎಲ್ಲರೂ ಹಾಕ್ತಾರೆ, ಬಿಳಿ ಪಂಚೆ ಎಲ್ಲರೂ ಉಡುತ್ತಾರೆ. ಅದು ಬಿಳಿ ಅಂಗಿ, ಬಿಳಿ ಪಂಚೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನು ಗುರುತಿಸಲಿಕ್ಕಿರುವ ಮಾನದಂಡ ಅಲ್ಲ. ಅವ ಮಾಡಿದ ಕೆಲಸ, ಅವ ಮಾಡಿದ ಬದುಕಿನ ಸಾಧನೆ ಅವನನ್ನು ಗುರುತಿಸಲಿಕ್ಕೆ ಇರುವಂತಹ ಮಾನದಂಡ. ಇದು ಎಲ್ಲರದ್ದು ಹಾಗೆ. ಹಾಗಾಗಿ ವೇದವ್ಯಾಸರ ಕುರಿತು ಮಾತಾಡುವುದು ಅಂತ ಹೇಳಿದರೆ, ವೇದವ್ಯಾಸರು ನಮಗೆ ಕೊಟ್ಟಂತಹ ಜ್ಞಾನವನ್ನು ನಾವು ತಿಳ್ಕೊಳ್ಳುವುದು ಅಂತ ಅರ್ಥ. ಆ ಜ್ಞಾನದಲ್ಲಿ ವಿಶ್ವತೋಮುಖವಾದಂತಹ ಜ್ಞಾನ ಉಂಟದು. ಅದೊಂದು ಸಮುದ್ರ. ನಾವು ಈ ಎಳ್ಳಮಾವಾಸ್ಯೆ ಹೊತ್ತಿಗೆ, ನೀವು ಹೋಗ್ತೀರ ಇಲ್ಲೋ ಗೊತ್ತಿಲ್ಲ, ಉಡುಪಿಯವರೆಲ್ಲ ಹೋಗ್ತಾರೆ, ಸಮುದ್ರ ಬದಿಗೆ ಹೋಗಿ ಸಮುದ್ರ ಸ್ನಾನ ಅಂತ ಮಾಡಲಿಕ್ಕುಂಟು. ಸಮುದ್ರ ಸ್ನಾನ ಮಾಡುವುದು ಅಂತಂದರೆ ನಾವು ಎಲ್ಲೋ ಒಂದು ಬದಿಯಲ್ಲಿ ಹೋಗಿ ಹಾಗೆ ಒಂದು ಮುಳುಗಿ ಹಾಕಿ ಬರ್ತೇವೆ. ಹೇಳುವುದೇನು? ಸಮುದ್ರ ಸ್ನಾನ ಮಾಡಿದೆ. ಸಮುದ್ರ ಎಷ್ಟು ದೊಡ್ಡದು. ನಾವು ಸ್ನಾನ ಮಾಡುವಂಥದ್ದು ಒಂದು 4 ತಂಬಿಗೆ ನೀರನ್ನು ಮೈಗೆ ಹಾಕಿಕೊಂಡು ಮಾತ್ರ. ಹೇಳುವುದು ಸಮುದ್ರ ಸ್ನಾನ ಅಂತ. ಹಾಗೆಯೇ ವೇದವ್ಯಾಸರು ಅಂತ ಹೇಳಿದರೆ ಅದೊಂದು ದೊಡ್ಡ ಸಮುದ್ರ. ನಾವು ವೇದವ್ಯಾಸರ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದರೆ ನಮಗೆ ಗೊತ್ತಾಗುವಂತಹ ಒಂದು ಸಣ್ಣ ವಿಷಯವನ್ನು ಮಾತ್ರ ಮಾತಾಡ್ತಾ ಇದ್ದೇವೆ, ಅಲ್ಲದೆ ವೇದವ್ಯಾಸರ ಬಗ್ಗೆ ಸಮಗ್ರವಾಗಿ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಉನ್ನತವಾದಂತಹ ವ್ಯಕ್ತಿತ್ವ ಅವರದ್ದು. ಅದಕ್ಕೋಸ್ಕರ ಪ್ರಭುಗಳೇ, ನಮ್ಮಲ್ಲಿ ಆಷಾಢ ಶುದ್ಧ ಪೂರ್ಣಿಮೆ ಅಂತ ಬರ್ತದಲ್ಲ, ಅದು ವೇದವ್ಯಾಸರ ಜಯಂತಿ ಅಂತ ನಾವು ಆಚರಣೆ ಮಾಡ್ತೇವೆ. ಗುರು ಪೂರ್ಣಿಮೆ ಅಂತ ಕರಿತೇವೆ ನೋಡಿ. ಅವತ್ತು ನಮ್ಮಲ್ಲಿ ಎಲ್ಲ ಸಂಪ್ರದಾಯಗಳು, ನಮ್ಮಲ್ಲಿ ಶಂಕರಾಚಾರ್ಯರ ಸಂಪ್ರದಾಯ ಉಂಟು, ರಾಮಾನುಜಾಚಾರ್ಯರ ಸಂಪ್ರದಾಯ ಉಂಟು, ಮಧ್ವಾಚಾರ್ಯರ ಸಂಪ್ರದಾಯ ಉಂಟು. ಹೀಗೆ ಎಲ್ಲ ಸಂಪ್ರದಾಯಗಳು ಇದ್ದರೂ ಕೂಡ ಅವತ್ತಿನ ದಿವಸವನ್ನು ಎಲ್ಲರೂ ಗುರು ಪೂರ್ಣಿಮೆ ಅಂತ ಆಚರಣೆ ಮಾಡ್ತಾರೆ. ಅದು ವೇದವ್ಯಾಸರಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಇಡೀ ಲೋಕಕ್ಕೆ ಗುರುವಿನ ಸ್ಥಾನದಲ್ಲಿ ನಿಂತವರು ವೇದವ್ಯಾಸರು. ಅವರು ಕೊಟ್ಟದ್ದು, ಅವರು ತೋರಿಸಿದ್ದು, ಅವರು ಮಾಡಿದಂತಹ ಕೆಲಸಗಳು ಇವತ್ತು ನಮ್ಮ ಇಡೀ ಭಾರತದ ಸಂಸ್ಕೃತಿಯನ್ನು
ಪ್ರಪಂಚಕ್ಕೆ ತೋರಿಸುವಂಥದ್ದಾಗಿ ಮಾಡಿದೆ. ನಮಗೆ ಮಾತ್ರ ಅಲ್ಲ, ಇವತ್ತು ಪ್ರಪಂಚ ನಮ್ಮ ಭಾರತವನ್ನು ನೋಡ್ತಾ ಉಂಟು ಅಂತಂದರೆ ಇದರಲ್ಲಿ ಇರುವಂತಹ ಅಧ್ಯಾತ್ಮದ ಸಾಧನೆಯನ್ನು ನೋಡ್ತಾ ಉಂಟು ಅಂತ ಅರ್ಥ, ಹೊರತಾಗಿ ಬೇರೆ ಅಲ್ಲ. ಅಂತಹ ದೊಡ್ಡ ಸಾಧನೆಯನ್ನು ಕೊಟ್ಟಂತಹ ಶ್ರೇಷ್ಠ ಮಹಿಮಾ ಹೇಳಿದರೆ ವೇದವ್ಯಾಸರು ಅಂತ ಅರ್ಥ. ಈ ಕೊಟ್ಟಂಥದ್ದು ಅವರು ಏನು ಗೊತ್ತುಂಟ, ಅದಕ್ಕೆ ಇಂಗ್ಲೀಷಲ್ಲಿ ಫಿಲಾಸಫಿ ಅಂತ ಕರೀತಾರೆ, ತತ್ವಶಾಸ್ತ್ರ ಅಂತ ಹೆಸರು. ಅಲ್ಲ ಸ್ವಾಮಿ, ಈ ತತ್ವಶಾಸ್ತ್ರ, ಈ ಪ್ರವಚನಗಳು ಇದೆಲ್ಲ ಅರ್ಥ ಆಗೋದಿಲ್ಲ ನಮಗೆ, ನಮ್ಮದೇ ಬೇಕಾದಷ್ಟು ಕೆಲಸಗಳು ಉಂಟಲ್ವ, ಇದೆಲ್ಲ ಯಾಕೆ ಬೇಕು ಅಂತ ಕೇಳಿದರೆ, ನಿಮಗೆ ದಿವ್ಯತ್ರಯರಿರಬಹುದು, ನಮ್ಮ ಪರಂಪರೆ ಇರಬಹುದು. ಮೊದಲಿಗೆ ಹೇಳಿದ್ದು ಏನು ಅಂತಂದರೆ, ನಿನ್ನನ್ನು ನೀನು ಅರ್ಥ ಮಾಡಿಕೊಳ್ಳು ಅನ್ನುವಂಥದ್ದು ಮೊದಲ ಉಪದೇಶ. ನನಗೆ ನಾನು ಅರ್ಥ ಆಗದೆ ಹೋದೆ ಬೇರೆ ಯಾವುದು ಅರ್ಥ ಆಗುವುದಿಲ್ಲ. ಪ್ರಪಂಚವನ್ನು ಗೆಲ್ಲುವಂತಹ ಯಾವ ಒಬ್ಬ ವ್ಯಕ್ತಿ ಇರಬಹುದು, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ, ಹೀಗೆ ಯಾವ ವ್ಯಕ್ತಿಗಳಿರಬಹುದು, ಅವರು ಮೊದಲು ತಿಳ್ಕೊಳ್ಬೇಕಾದ್ದು ಏನು ಅಂತ ಕೇಳಿದರೆ ತನ್ನನ್ನು ತಾನು ತಿಳಿದುಕೊಳ್ಳಬೇಕು. ಈ ತತ್ವವನ್ನು ಕೊಟ್ಟದ್ದು ವೇದವ್ಯಾಸರು ಪ್ರಾರಂಭದಲ್ಲಿ. ಮೊದಲು ನಿನ್ನನ್ನು ನೀನು ತಿಳಿದುಕೊಳ್ಳು. ಅಲ್ಲ, ಇದರಲ್ಲಿ ಏನುಂಟು ತಿಳ್ಕೊಳ್ಳಿಕ್ಕೆ? ನನ್ನನ್ನು ನಾನು ತಿಳ್ಕೊಳ್ಳುವಂಥದ್ದು ದೊಡ್ಡ ವಿಷಯವೇ ಅಲ್ಲ. ನನಗೆ ಕಣ್ಣು ಉಂಟು, ಕಿವಿ ಉಂಟು, ಕೈಕಾಲು ಉಂಟು, ಮೂಗು ಉಂಟು, ರಾತ್ರಿ ಮಲಗ್ತೇನೆ, ಬೆಳಗ್ಗೆ ಹೇಳ್ತೇನೆ, ಶಾಲೆಗೆ ಹೋಗ್ತೇನೆ, ಕೆಲಸ ಮಾಡ್ತೇನೆ, ಸಂಪಾದನೆ, ಮನೆ, ಹೆಂಡತಿ, ಮಕ್ಕಳು ಎಲ್ಲ ಉಂಟು. ನಾನು ಚೆನ್ನಾಗಿದ್ದೇನೆ. ನನ್ನನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನನ್ನ ಬದುಕಿನಲ್ಲಿ ಏನಿಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿರ್ತೇವೆ. ವೇದವ್ಯಾಸರು ಹೇಳ್ತಾರೆ, ತಪ್ಪು ಅಂತಾರೆ. ಏನು ಹೇಳಿದಿ? ನಿನ್ನ ಬಗ್ಗೆ ನಿನಗೆಲ್ಲ ಗೊತ್ತುಂಟು ಅಂತ ಹೇಳಿದ್ಯಲ್ವಾ? ಹೌದು, ನನ್ನ ಬಗ್ಗೆ ನನಗೆಲ್ಲ ಗೊತ್ತುಂಟು. ನಿನ್ನನ್ನು ನೀನೆಲ್ಲ ತಿಳ್ಕೊಂಡಿದ್ದಿ ಅಂತ ಹೇಳಿದ್ಯಲ್ವಾ? ಹೌದು, ನನ್ನನ್ನೆಲ್ಲ ನಾನು ತಿಳ್ಕೊಂಡಿದ್ದೇನೆ. ಏನು ಸಂಶಯ ಉಂಟು ಅದರಲ್ಲಿ? ನನ್ನ ಕಣ್ಣು, ನನ್ನ ಹೊಟ್ಟೆ, ಹಸಿವಾದಾಗ ಊಟ ಮಾಡ್ತೇನೆ, ನಿದ್ರೆ ಬಂದಾಗ ಮಲಗ್ತೇನೆ, ಬಾಯಾರಿಕೆ ಆದಾಗ ನೀರು ಕುಡಿತೇನೆ, ಹಿರಿಯರು ಬಂದರೆ ಗೌರವಿಸ್ತೇನೆ, ಸಣ್ಣವರು ಬಂದರೆ ಪ್ರೀತಿಸ್ತೇನೆ, ಇದೆಲ್ಲ ನಾನು ಮಾಡ್ತಾ ಇದ್ದೇನೆ. ನನ್ನ ಬದುಕು ಏನು ಅಂತ ನನಗೆ ಗೊತ್ತು ಉಂಟು ಅಂತ ಹೇಳಿದರೆ ವೇದವ್ಯಾಸರು ಹೇಳ್ತಾರೆ, ನೀನು ದೊಡ್ಡ ತಪ್ಪು ಮಾಡ್ತಾ ಇದ್ದಿ ಅಂತ. ಇದು ನೀನು ಏನು ಹೇಳ್ತಾ ಇದ್ದಿ, ಅದು ನೀನು ಮಾಡುವ ಆ್ಯಕ್ಟಿವಿಟಿ, ನಿನ್ನ ಕ್ರಿಯೆಗಳು. ಇನ್ನೊಬ್ಬರನ್ನು ಗೌರವಿಸುವುದು, ಪ್ರೀತಿಸುವುದು, ಸಂತೈಸುವುದು, ಇದೆಲ್ಲ ಆ್ಯಕ್ಟಿವಿಟಿ, ಕ್ರಿಯೆಗಳು. ಇದು ನೀನಲ್ಲ. ಇದರ ಹೊರತಾಗಿ ನೀನು ಅನ್ನುವುದುಂಟು, ಅದನ್ನು ತಿಳ್ಕೊಳ್ಳು ಅಂತ. ಅಯ್ಯೋ ದೇವರೇ, ಮತ್ತೆ ಕಷ್ಟ ಆಯ್ತಲ್ಲ. ಇದರ ಹೊರತಾಗಿ ನಾನು ಅಂತ ಇದ್ದೇನೆ ಅಂತ ನಮಗೆ ಹೇಗೆ ಗೊತ್ತಾಗುವುದು? ಈಗ ನಾವು ಹೇಳ್ತೇವೆ, ಇದು ನನ್ನ ಮೊಬೈಲ್, ಸರಿ. ಇದು ನನ್ನ ವ್ಯಾಸಪೀಠ, ಸರಿ. ಇದು ನನ್ನ ಮೈಕ್, ಸರಿ. ಇದು ನನ್ನ ಅಂಗಿ, ಆಯಿತು. ಇದು ನನ್ನ ಕೈ, ಇದು ನನ್ನ ಮುಖ, ಇದು ನನ್ನ ಬೆರಳು. ಇದು ನನ್ನ ಮುಖ, ನನ್ನ ಕೈ, ನನ್ನ ಬೆರಳು, ನನ್ನ ಹೊಟ್ಟೆ, ನನ್ನ ಕಾಲು ಅಂತಾದರೆ ಇದು ಯಾವುದು ನಾನಲ್ಲ. ಹೇಗೆ ಮೊಬೈಲ್, ಫ್ಲಾಸ್ಕ್, ವ್ಯಾಸಪೀಠ ಅನ್ನುವುದು ಬೇರೆಯೋ ನನ್ನದೋ, ಹಾಗೆ ನನ್ನದೇ ಕೈ, ಕೈ ನಾನಲ್ಲ. ನನ್ನದೇ ತಲೆ, ಆದರೆ ತಲೆ ನಾನಲ್ಲ. ಇಡೀ ದೇಹವನ್ನು ನೋಡ್ತಾ 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 ಹೋಗಿ ಪಾದದಿಂದ ಆರಂಭಿಸಿ ತಲೆಯವರೆಗಿರುವಂತಹ ಎಲ್ಲ ಭಾಗಗಳನ್ನು, ನನ್ನ ಕಾಲು, ನನ್ನ ಬೆರಳು, ನನ್ನ ಉಗುರು, ನನ್ನ ಗಂಟು, ನನ್ನ ತೊಡೆ, ನನ್ನ ಹೊಟ್ಟೆ, ನನ್ನ ಬೆನ್ನು ಎಲ್ಲ ನನ್ನ 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 ಅಂತ ಹೇಳುವಾಗ ಇದು ಯಾವುದೂ ನಾನಲ್ಲ ಅಂತ ಆಯ್ತಾ? ಇದೆಲ್ಲ ನನ್ನದು. ಹಾಗಾದರೆ ಇದು ಯಾವುದೂ ನಾನಲ್ಲ ಅಂತಂದರೆ ನಾನೆಲ್ಲಿದ್ದೇನೆ? ಕೈ ಹೋಯಿತು ಅಂತಾದರೆ ನನ್ನ ಕೈ ಹೋಯಿತು. ತಲೆನೋವು ಬಂದರೆ ಅಬ್ಬಾ ನನಗೆ ತಲೆನೋವು, ಹೊಟ್ಟೆ ಹಸಿವಾದರೆ ನನಗೆ ಹಸಿವು ಅಂತ ಹೇಳುವಾಗ ಈ ಎಲ್ಲದಕ್ಕಿಂತಲೂ ಹೊರತಾದ ನಾನು ಒಬ್ಬ ಇದ್ದೇನೆ ಅನ್ನುವುದು ಸ್ಪಷ್ಟ ಆಯಿತಾ? ಇದನ್ನು ತಿಳ್ಕೊಳ್ಳು ಅಂತಂದರು. ಇದು ದೊಡ್ಡ ವೇದಾಂತ. ನಾನು ನಿಮಗೆ ತುಂಬ ಸರಳವಾಗಿ ಹೇಳ್ತಾ ಇದ್ದೇನೆ ಅಷ್ಟೇ. ತಿಳ್ಕೊಳ್ಳು ಅಂತಂದರು.
ಹೇಗೆ ತಿಳ್ಕೊಳ್ಳೋದು? ಹೇಳ್ತಾರೆ, ರಾತ್ರಿ ಮಲಗ್ತೀಯಲ್ವ? ಹೌದು, ಮಲಗ್ತೇನೆ. ಬೆಳಗ್ಗೆ ಹೇಳ್ತೇನೆ. ಎಷ್ಟು ಗಂಟೆ? ಸುಮಾರು ರಾತ್ರಿ ಒಂದು 10 ಗಂಟೆ ಮಲಗಿದರೆ ಬೆಳಗ್ಗೆ 6 ಗಂಟೆಗೋ 7 ಗಂಟೆಗೋ ಹೇಳ್ತೇನೆ. ಬೆಳಗ್ಗೆ ಎದ್ದು ಕೂಡಲೇ ರಾತ್ರಿ ನಿನ್ನೆ ತುಂಬ ಮಳೆ ಬಂತಂತೆ, ಗೊತ್ತುಂಟ? ಎಂತ ಏನು ಗೊತ್ತಿಲ್ಲ, ಒಳ್ಳೆ ನಿದ್ರೆ. ಸರಿ, ಏನು ಗೊತ್ತಿರಲಿಲ್ಲ, ಚೆನ್ನಾಗಿ ನಿದ್ರೆ ಮಾಡಿದ್ದೆ. ಚೆನ್ನಾಗಿ ನಿದ್ರೆ ಮಾಡಿದ್ದೆ ಅಂತಲೂ ಗೊತ್ತಾಗೋದು ಎದ್ದ ನಂತರ, ಅದಕ್ಕಿಂತ ಮುಂಚೆ ಗೊತ್ತಾಗೋದಿಲ್ಲ. ಈ ರಾತ್ರಿ 10 ಗಂಟೆ ಮಲಗಿ, ಯೋಚಿಸಿ, ರಾತ್ರಿ 10 ಗಂಟೆ ಮಲಗಿ ಬೆಳಗ್ಗೆ 6 ಗಂಟೆ ಏಳುವವರೆಗೆ ನನಗೆ ಏನೂ ಗೊತ್ತಿಲ್ಲ ಅನ್ನುವ ಸ್ಥಿತಿಯಲ್ಲಿ ನನ್ನ ಶರೀರದಲ್ಲಿ ಉಸಿರಾಟ ಆಗ್ತಾ ಇತ್ತು, ಬ್ರೀತಿಂಗ್. ಅದು ನಡೀತಾ ಇತ್ತು, ನಿಲ್ಲೇ ಇಲ್ಲ. ನಿಂತರೆ ಬೆಳಿಗ್ಗೆ ಹೇಳುವಾಗ ಕತೆ ಬೇರೆ ಆಗ್ತಿತ್ತು, ಅದು ನಿಲ್ಲೇ ಇಲ್ಲ. ಹಾಗಾದರೆ ನನಗೆ ಏನೂ ಗೊತ್ತಿಲ್ಲದ ಹೊತ್ತಿನಲ್ಲಿ ನನ್ನ ಬಾಡಿಯಲ್ಲಿ ಒಂದು ಬ್ರೀತಿಂಗ್, ಉಸಿರಾಟ ಆಗ್ತಾ ಇತ್ತಲ್ಲ, ಇದು ಯಾರು ಮಾಡಿದ್ದಪ್ಪ? ನಾನಲ್ಲ, ಯಾಕೆಂದರೆ ನಾನೇ ಹೇಳಿದಲ್ವ, ನನಗೇನು ಗೊತ್ತಿಲ್ಲ ಅಂತ ನಾನೇ ಹೇಳಿದ್ದು. ಹಾಗಾದರೆ ಈ ಉಸಿರಾಟ ಮಾಡಿದ್ದು ಯಾರು? ಸ್ವಾಮಿ, ಅದೆಲ್ಲ ಯಾರು ಯಾಕೆ ಮಾಡಬೇಕು? ನಮಗೆ ಮೂಗು ಅಂತ ಉಂಟು, ಹೊರಗೆ ಗಾಳಿ ಅಂತ ಉಂಟು. ಈ ಗಾಳಿ ಮೂಗಿನ ಮೂಲಕ ಒಳಗೆ ಹೊರಗೆ ಒಳಗೆ ಹೊರಗೆ ತನ್ನಷ್ಟಕ್ಕೆ ಹೋಗ್ತಾ ಇರ್ತದೆ ಅಷ್ಟೇ. ಅದರಲ್ಲಿ ಯಾರು ಮಾಡಿದ್ರು ಯಾರು ಮಾಡಲಿಲ್ಲ ಇದೆಲ್ಲ ಏನು ವಿಷಯ ಬರುವುದಿಲ್ಲ. ಹೌದಾ? ವ್ಯಾಸರು ಕೇಳ್ತಾರೆ, ಒಂದು ಶವ ಅಂತ ಆಗ್ತದೆ ನೋಡಿ, ಡೆಡ್ ಬಾಡಿ. ಅದರಲ್ಲಿ ಮೂಗುಂಟು, ಮೂಗಿನ ತೂತು ಉಂಟು, ಹೊರಗೆ ಗಾಳಿಯೂ ಉಂಟು, ಆದರೆ ಉಸಿರಾಟ ಇಲ್ಲ. ಉಸಿರಾಟ, ಮೂಗು ತೂತು ಗಾಳಿ ಇದ್ದು ಕೂಡಲೇ ಉಸಿರಾಟ ಆಗ್ತದೆ ಅಂತಾದರೆ ಶವದಲ್ಲಿ ಯಾಕಾಗುವುದಿಲ್ಲ? ಶವ ಉಸಿರಾಡುವುದಿಲ್ಲ. ಹಾಗಾದರೆ 9 ತಿಂಗಳು ತಾಯಿಯ ಗರ್ಭದಲ್ಲಿದ್ದ ಮಗು ಒಂದು ದಿನ ಗರ್ಭದಿಂದ ಸಂಪರ್ಕವನ್ನು ತಪ್ಪಿಸಿಕೊಂಡು ಭೂಮಿಗೆ ಬರ್ತದಲ್ವ, ಭೂಮಿಗೆ ಬಂದು ಕೂಡಲೇ ಉಸಿರಾಟ ಶುರು ಮಾಡ್ತದೆ, ಅಳ್ಳಿಕ್ಕೆ ಶುರು ಮಾಡ್ತದೆ, ಬ್ರೀತಿಂಗ್, ಉಸಿರಾಟ ಶುರುವಾಗ್ತದೆ, ಎಲ್ಲ ಚಾಲು ಆಗ್ತದೆ. ಯಾರಾದರೂ ಈ ಹೆರಿಗೆ ಮಾಡಿಸುವಂತಹ ಡಾಕ್ಟರ್ ಅಥವಾ ಸಿಸ್ಟರ್ಸ್ ಪರಿಚಯ ಇದ್ದರೆ ಕೇಳಿ ನೋಡಿ, ಮಗುವಿಗೆ ಶುರುವಿನ ಉಸಿರಾಟ ಮಾಡಿಸಿದ್ದು ಯಾರು ಅಂತ? ಯಾರು ಅಲ್ಲ. ಒಂದು ದಿನ ಮಗು ಹುಟ್ಟಿತು, ಭೂಮಿಗೆ ಬಂತು, ಉಸಿರಾಟ ಶುರುವಾಯಿತು. ಒಂದು ದಿನ ಯಾವುದೋ ಹೊತ್ತಿನಲ್ಲಿ 10 ವರ್ಷ 20 ವರ್ಷ 70 ವರ್ಷ 90 ವರ್ಷ ಉಸಿರಾಟ ನಿಲ್ಲಿಸ್ತದೆ, ಅದು ಯಾರಿಗೂ ಅದನ್ನು ಉಳಿಸ್ಲಿಕ್ಕಾಗುವುದಿಲ್ಲ. ಅಂದರೆ ಒಂದು ದಿವಸ ಪ್ರಾರಂಭಿಸಿದ ಉಸಿರಾಟ, ಒಂದು ದಿವಸ ನಿಲ್ಲಿಸುವಂತಹ ಉಸಿರಾಟ, ಇದು ಎರಡು ನಾನಲ್ಲ. ನಿತ್ಯ ರಾತ್ರಿ ಮಲಗಿದ ನಂತರ ಬೆಳಗ್ಗಿನವರೆಗೆ ಏನೂ ಗೊತ್ತಿಲ್ಲದ ಹೊತ್ತಿನಲ್ಲಿ ನನ್ನ ಶರೀರದಲ್ಲಿ ಉಸಿರಾಟ ಆಗ್ತಾ ಇದ್ದದ್ದು ನಾನಲ್ಲ. 2 ನಿಮಿಷ ಉಸಿರು ನಿಲ್ಲಿಸಿ ಅಂತ ಹೇಳಿ ನನ್ನ ಕೈಯಿಂದ ಆಗುವುದಿಲ್ಲ. ಹಾಗಾದರೆ ಉಸಿರಾಟ ಅನ್ನುವ ಒಂದು ಸಣ್ಣ ಕ್ರಿಯೆ ನನ್ನ ಜೀವನದಲ್ಲಿ ನಿತ್ಯ ನಡೆಯುವಂಥದ್ದು ನನ್ನ ಕೈಯಲ್ಲುಂಟಾ? ನನ್ನ ಕೈಯಲ್ಲಿ. ಹಾಗಾದರೆ ನನಗೂ ಗೊತ್ತಿಲ್ಲದ ಹೊತ್ತಿನಲ್ಲಿ ಈ ನನ್ನ ಶರೀರದಲ್ಲಿ ನಿಂತು ಉಸಿರಾಟವನ್ನು ಮಾಡುತ್ತಾ ಇದ್ದದ್ದು ಯಾರು ಅನ್ನುವಂಥದ್ದು ಪ್ರಶ್ನೆ. ವೇದವ್ಯಾಸರು ಕೇಳ್ತಾರೆ, ಈ ಪ್ರಶ್ನೆ, ಇದಕ್ಕೆ ಉತ್ತರ ಸಿಕ್ಕಿದರೆ ನಾನು ಯಾರು ಅನ್ನುವುದು ಸ್ಪಷ್ಟ ಆಗ್ತದೆ. ಇದಕ್ಕೆ ಉತ್ತರ ಸಿಕ್ಕುವವರೆಗೆ ಏನು ನಾನು ಯಾರು ಅಂತ ಗೊತ್ತಾಗುವುದಿಲ್ಲ. ಸರಿ ಸ್ವಾಮಿ, ಉಸಿರಾಟವನ್ನು ಬಿಟ್ಟು ಬಿಡಿ, ಬೇರೆ ಏನಾದರೂ ತಕ್ಕೊಳ್ಳಿ ಅಂತಂದರೆ, ಕಣ್ಣಿದ್ದು ಕೂಡಲೇ ಕಾಣಬೇಕು ಅಂತ ಉಂಟಾ? ಕಾಣುವುದಿಲ್ಲ. ಮನೆಯಲ್ಲಿ ಅಮ್ಮಂದಿರು ಮಕ್ಕಳಿಗೆ ಬೈತಾರೆ, ನಡ್ಕೊಂಡು ಹೋಗುವಾಗ ಏನಾದರೂ ಪಾತ್ರೆ ತೊಳೆದ್ರೆ ನಿಂಗೆ ಕಣ್ಣು ಕಾಣೋದಿಲ್ವಾ ಅಂತ ಬೈತಾರೆ. ಅಂದರೆ ಕಣ್ಣು ನೋಡ್ತದೆ, ನೋಡುವುದು ಬೇರೆ, ಗಮನಿಸುವುದು ಬೇರೆ. ನೋಡಿದ್ದನ್ನೆಲ್ಲ ಗಮನಿಸಲಿಕ್ಕಾಗುವುದಿಲ್ಲ. ಗಮನಿಸುವುದು ಅಂತ ಹೇಳಿದರೆ ಜಾಗ್ರತೆಯಿಂದ ಆ ವಸ್ತುವನ್ನು ನೋಡಬೇಕು. ನಮ್ಮ ಕಣ್ಣು ಎಷ್ಟು ದೂರದವರೆಗೆ ನೋಡ್ತದೆ? ಅಷ್ಟು ದೂರವರೆಗೆ ನೋಡ್ತದೆ. ಅದರ ಆಚೆ ಏನುಂಟು ನಮ್ಮ ಕಣ್ಣಿಗೆ ಗೊತ್ತಿಲ್ಲ. ಹೀಗೆ ನನ್ನ ಕಣ್ಣು ನೋಡ್ತದೆ ಅಂತ ಹೇಳಿದರೆ
ನನ್ನ ಕಣ್ಣು ನೋಡಲಿಕ್ಕೆ ಲಿಮಿಟೇಷನ್ ಉಂಟು, ಅದನ್ನು ದಾಟಿ ನೋಡಲಿಕ್ಕಾಗೋದಿಲ್ಲ. ನನ್ನ ಕಿವಿ ಕೇಳ್ತದೆ ಅಂತ ಹೇಳಿದರೆ ಒಂದಿಷ್ಟು ಶಬ್ದವನ್ನು ಕೇಳ್ತದೆ, ಅಲ್ಲಿಂದ ಆಚೆ ಹೋದರೆ ಶಬ್ದ ಸ್ಪಷ್ಟ ಬರುವುದಿಲ್ಲ, ಸ್ವಲ್ಪ ಗಟ್ಟಿ ಹೇಳಿ ಅಂತೇವೆ. ಯಾಕೆ? ಕಿವಿಗೆ ಕೇಳುವ ಶಕ್ತಿ ಇಲ್ಲ. ಹೀಗೆ ನನ್ನ ಕಿವಿ, ನನ್ನ ಮೂಗು, ನನ್ನ ಕಣ್ಣು, ಇದೆಲ್ಲ ಇಂದ್ರಿಯಗಳೂ ಕೂಡ ನನ್ನ ದೇಹದಲ್ಲಿ ಇದ್ದರೂ ಇದು ಯಾವುದೂ ಕೂಡ ನಾನು ಹೇಳಿದ ಹಾಗಿಲ್ಲ ಅನ್ನುವುದು ಸ್ಪಷ್ಟ ಆಯಿತು. ನನ್ನ ಕೈಯಲ್ಲಿಲ್ಲ, ಸ್ಪಷ್ಟ ಆಯಿತು. ಹಾಗಾದರೆ ಇದು ಯಾರ ಕೈಯಲ್ಲಿ ಉಂಟು ಕೇಳಿದರೆ ನಾವು ಹೇಳ್ತೇವೆ, ಇವತ್ತು ಪ್ರವಚನ ಕೇಳಿದ್ರಿಯಾ? ಮುಗಿಸಿ ಹೋಗುವಾಗ ಯಾರೋ ಸಿಗ್ತಾರೆ ಪ್ರವಚನೆಗಾಗಿ, ಪ್ರವಚನ ಕೇಳಲಿಕ್ಕೆ ಆಗಲಿಲ್ಲ ಮಾರೆ, ಯಾಕೆ? ಮನಸ್ಸೇ ಇರಲಿಲ್ಲ ಹೇಳ್ತೇವೆ. ಅಲ್ಲ, ಕೇಳೋದು ಕಿವಿಯಿಂದ, ಮನಸ್ಸು ಯಾಕೆ ಬೇಕಪ್ಪ? ಕಿವಿ ಕೇಳ್ತದಲ್ವಾ, ಮನಸ್ಸು ಯಾಕೆ ಬೇಕು? ಹಾಗಾದರೆ ಕಿವಿ ಕೇಳುವುದಿದ್ರೂ ಕೂಡ ಆ ಕಿವಿಗೆ ಕೇಳುವಂತಹ ಒಂದು ಬುದ್ಧಿ ಕೊಡೋದು ಯಾವುದು ಕೇಳಿದರೆ ಮನಸ್ಸು ಅಂತ ಆಯಿತು. ಕಣ್ಣು ನೋಡಿದ್ರೂ ಕೂಡ ನೋಡಿದ್ದೆಲ್ಲ ಕಣ್ಣಿಗೆ ಗೊತ್ತಾಗುವುದಿಲ್ಲ, ಗಮನಿಸಿ ನೋಡುವಂತಹ ಶಕ್ತಿಯನ್ನು, ಬುದ್ಧಿಯನ್ನು ಕಣ್ಣಿಗೆ ಕೊಡುವುದು ಯಾವುದು ಕೇಳಿದರೆ ಮನಸ್ಸು ಅಂತಾಯಿತು. ಊಟ ಮಾಡುವಾಗ ಮನಸ್ಸೇ ಸರಿ ಇಲ್ಲದಿದ್ದರೆ ಉಪ್ಪು ಹಾಕಲಿ ಹಾಕದೇ ಇರಲಿ ಗೊತ್ತಾಗೋದಿಲ್ಲ, ಹಾಗೆ ತಿಂದು ಎದ್ದು ಬಿಡ್ತೇವೆ, ಮನಸ್ಸೇ ಇರಲಿಲ್ಲ ಅಂತೇವೆ. ಹಾಗಾದರೆ ನಾಲಿಗೆಗೆ ಆಗುವ ರುಚಿಯನ್ನೂ ಕೂಡ ತಿಳಿಸುವುದು ಯಾವುದು ಕೇಳಿದರೆ ಮನಸ್ಸು ಅಂತಾಯಿತು. ಹೀಗೆ ಎಲ್ಲವನ್ನು ನೋಡ್ತಾ 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 ಹೋಗುವಾಗ ಕಣ್ಣು ನೋಡುವುದಲ್ಲ, ಕಣ್ಣಿನ ಮೂಲಕ ಮನಸ್ಸು ನೋಡ್ತದೆ. ಕಿವಿ ಕೇಳುವುದಲ್ಲ, ಕಿವಿಯ ಮೂಲಕ ಮನಸ್ಸು ಕೇಳ್ತದೆ. ನಾಲಿಗೆ ರುಚಿ ನೋಡುವುದಲ್ಲ, ನಾಲಿಗೆಯ ಮೂಲಕ ಮನಸ್ಸು ರುಚಿ ನೋಡ್ತದೆ. ಇದೆಲ್ಲವನ್ನು ದಾಟಿ ನಾವು ಹೋಗಿ ಮನಸ್ಸು ಅನ್ನುವ ಒಂದು ಪಾಯಿಂಟಿಗೆ ಬಂದು ನಿಂತಾಯಿತು. ನನಗೆ ಮನಸ್ಸೇ ಇಲ್ಲ ಹೇಳ್ತೇವೆ. ಒಂದು ಕ್ಷಣ ಯೋಚನೆ ಮಾಡಿ, ಮನಸ್ಸು ನನ್ನದ? ನೋಡಿದರೆ ಮನಸ್ಸು ನನ್ನದೂ ಅಲ್ಲ. ಹೇಳ್ತೇವೆ ನನಗೆ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸಿನಲ್ಲಿ ಭಯಂಕರ ಸಿಟ್ಟುಂಟು, ತುಂಬ ಕೆಟ್ಟ ಮನಸ್ಸಿನವ ಹೇಳ್ತೇವೆ ವ್ಯವಹಾರದಲ್ಲಿ ಮಾತ್ರ. ಆದರೆ ಮನಸ್ಸು ನನ್ನ ಹತ್ರ ಉಂಟಾ ಕೇಳಿದರೆ ಮನಸ್ಸು ನನ್ನ ಹತ್ರ ಇಲ್ಲ. ಯಾಕೆ? ಮಕ್ಕಳನ್ನು ನೋಡಿ, ಪರೀಕ್ಷೆ ಉಂಟು ಓದಲಿಕ್ಕೆ ಹೇಳಿದರೆ ಇವತ್ತು ಮನಸ್ಸೇ ಇಲ್ಲ ಅಂತಾರೆ. ಯಾಕೋ ಒಂದು ದಿವಸ ಬೆಳಗ್ಗೆ ಎದ್ದೆ ಮಾಡುವಾಗ ಹೆಂಗಸರಿಗೆ ಇವತ್ತು ಅಡಿಗೆ ಮಾಡೋದೇ ಬೇಡ ಅಂತ ಕಾಣ್ತದೆ, ಮನಸ್ಸಿಲ್ಲ ಅಂತೆ. ಹೀಗೆ ಒಂದು ದಿನ ಮನಸ್ಸು ಇರ್ತದೆ, ಒಂದು ದಿನ ಮನಸ್ಸಿರುವುದಿಲ್ಲ, ಒಂದು ದಿನ ಮನಸ್ಸಿನಲ್ಲಿ ಸಿಟ್ಟಿರ್ತದೆ, ಒಂದು ದಿನ ಮನಸ್ಸಿನಲ್ಲಿ ಬೇಸರ ಇರ್ತದೆ. ಇದೆಲ್ಲವೂ ಮನಸ್ಸಿನಲ್ಲಿ ಆಗ್ತಾ ಇರ್ತದೆ. ನನ್ನ ಮನಸ್ಸು ಏನೋ ಹೇಳ್ತದೆ, ನಾನು ಇನ್ನೇನೋ ಮಾಡ್ತೇನೆ. ನನ್ನ ಮನಸ್ಸು ಏನೋ ಕೇಳ್ತದೆ, ನಾನು ಇನ್ನೇನೋ ಕೊಡ್ತೇನೆ. ಹಾಗಾಗಿ ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿ ಉಂಟಾ ಕೇಳಿದರೆ ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲಿ ಕೂಡ ಇಲ್ಲ. ನನ್ನ ದೇಹದಲ್ಲುಂಟು, ನನಗೊತ್ತುಂಟು. ನನ್ನ ಮನಸ್ಸು ಅಂತ ಹೇಳ್ತೇವೆ, ನನಗೊತ್ತುಂಟು. ಆ ಮನಸ್ಸು ನನ್ನ ಹತ್ರ ಉಂಟಾ ಕೇಳಿದರೆ ಆ ಮನಸ್ಸು ನನ್ನ ಹತ್ರ ಇಲ್ಲ. ಹಾಗಾದರೆ ಈ ಮನಸ್ಸಿಗೂ ಕೂಡ ಒಂದು ಹಗ್ಗ ಹಾಕಿ ಮೇಲೆ ನಿಂತು ಹಗ್ಗವನ್ನು ಸೂತ್ರಧಾರನನ್ನಾಗಿ ಆಟ ಆಡಿಸ್ತಾ ಇದ್ದಾನಲ್ಲೋ ಅವ ಯಾರು ಅಂತ ತಿಳ್ಕೊಳ್ಳುವುದೇ ನಾನು ಯಾರು ಅಂತ ತಿಳ್ಕೊಳ್ಳುವುದು ಅಂತ ಅರ್ಥ. ಇದನ್ನು ವೇದವ್ಯಾಸರು ಪ್ರಾರಂಭದಲ್ಲಿ ಹೇಳಿದ್ದು, ದಿವ್ಯತ್ರಯರು ಅವರ ಬದುಕಿನಲ್ಲಿ ಅನುಷ್ಠಾನ ಮಾಡಿಕೊಂಡ ದೊಡ್ಡ ತತ್ವ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಮೊದಲಿಗೆ ನಾವು ಅರಿಯಬೇಕಾದ್ದು ನಾನು ಯಾರು. ಅದು ಎಷ್ಟು ಸಮಯ ನಮ್ಮ ಬದುಕಿನಲ್ಲಿ ಅರ್ಥ ಆಗುವುದಿಲ್ಲ, ನಿಮಗೆ ಯಾವ ಪ್ರಪಂಚವೂ ಕೂಡ ಅರ್ಥ ಆಗುವುದಿಲ್ಲ. ಯಾವತ್ತು ನನಗೆ ನಾನು ಏನು ಅಂತ ಸ್ವಲ್ಪ ಆದರೂ ಅರ್ಥ ಆಗ್ತದಲ್ವಾ, ಅವತ್ತು ನನ್ನ ಬದುಕಿನ ಬದಲಾವಣೆಗಳು, ಪರಿವರ್ತನೆಗಳು ನಿಧಾನಕ್ಕೆ ಶುರುವಾಗ್ತದೆ. ಅವರು ದೊಡ್ಡ ಸಾಧನೆಯನ್ನು ಮಾಡಿಕೊಂಡು ದೊಡ್ಡ ಸ್ಥಾನಕ್ಕೆ ಹೋದರೂ ನಮ್ಮ ಬದುಕಿನಲ್ಲಿ ಅಷ್ಟಾಗ್ತದೆ ಇಲ್ಲ ಅಂತ ನಮಗೂ ಗೊತ್ತಿಲ್ಲ. ಆದರೆ ಅದಕ್ಕೆ ಬೇಕಾದ ಒಂದು ಸಣ್ಣ ಪ್ರಯತ್ನವನ್ನು ನಾನು ಏನು ಅಂತ ತಿಳ್ಕೊಂಡ್ರೆ ಮಾಡಲಿಕ್ಕಾಗ್ತದೆ. ಇದು ನಾನು ನಿಮಗೇನು ಹೇಳ್ತಾ ಇದ್ದೇನೆ, ವೇದಾಂತದ ಪ್ರಪಂಚದ ದೊಡ್ಡ ತತ್ವ. ಇದು ದೊಡ್ಡ ತತ್ವ. ನಾನು ನಿಮಗೆ ತುಂಬ ಸರಳ ಮಾಡಿ ಹೇಳ್ತಾ ಇದ್ದೇನೆ, ಅಷ್ಟು ಸುಲಭದಲ್ಲಿ ಹೇಳಲಿಕ್ಕಾಗುವುದಿಲ್ಲ. ಯಾಕಂದರೆ
ಈ ತತ್ವವನ್ನು ನಾನು ಏನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ, ಇದನ್ನು ದಿವ್ಯತ್ರಯರು ಅವರ ಬದುಕಿನಲ್ಲಿ ಸಾಧನೆ ಮಾಡಿ ಅನುಷ್ಠಾನ ಮಾಡಿ ಕೊಟ್ಟದ್ದು. ಒಂದು ದಿನ ರಾಮಕೃಷ್ಣ ಪರಮಹಂಸರು ಒಂದು ಸ್ಥಳದಲ್ಲಿದ್ದರಂತೆ. ಒಬ್ಬಳು ತಾಯಿ ತನ್ನ ಮಗನನ್ನು ಕರ್ಕೊಂಡು ಅವರ ಹತ್ರ ಬರ್ತಾಳೆ. ಬಂದು ಹೇಳ್ತಾಳೆ, ಪೂಜ್ಯರೇ, ನನ್ನ ಮಗ ಒಳ್ಳೆ ಹುಡುಗ, ಆದರೆ ಒಂದು ಕೆಟ್ಟ ಬುದ್ಧಿ ಉಂಟು. ಏನು? ಬೆಲ್ಲ ತಿನ್ನುವುದು. ಅಂಗಡಿಯಿಂದ ಎಷ್ಟು ಡಬ್ಬದಲ್ಲಿ ತುಂಬಿಸಿಟ್ಟರು 2 ದಿನದಲ್ಲಿ ಪುಣ್ಯಾತ್ಮ ಖಾಲಿ ಮಾಡಿ ಹಾಕ್ತಾನೆ. ಹೇಳಿದ್ದಾಯಿತು, ಹೊಡೆದದ್ದಾಯಿತು, ಬೈದದ್ದಾಯಿತು, ಎಂತ ಮಾಡಿದ್ರೂ ಕೂಡ ಈ ಹುಡುಗ ಬೆಲ್ಲ ತಿನ್ನುವುದು ನಿಲ್ಲಿಸುವುದಿಲ್ಲ. ನೀವು ಹೇಳಿದರೆ ನಿಲ್ಲಿಸ್ತಾನೆ ಅಂತ ನನಗೆ ನಂಬಿಕೆ, ನೀವು ಹೇಳಬೇಕು. ರಾಮಕೃಷ್ಣ ಪರಮಹಂಸರು ಹುಡುಗನನ್ನು ನೋಡಿ ನೆಗಡ್ತಾರಂತೆ. ಆ ತಾಯಿ ಹತ್ರ ಹೇಳ್ತಾರೆ, ಅಮ್ಮ ಒಂದು 10 ದಿನ ಬಿಟ್ಟು ಬಾ, ನಾನು ನಿನ್ನ ಹತ್ರ ಮಾತಾಡ್ತೇನೆ. ಸರಿ, ಅವಳು ಆಯಿತು ಅಂತಾಳೆ. ಒಂದು 10-12 ದಿನ ಕಳೀತದೆ. ಮತ್ತೆ ಹುಡುಗನನ್ನು ಕರ್ಕೊಂಡು ಪರಮಹಂಸರ ಹತ್ರ ಬರ್ತಾಳಂತೆ. ಅವ್ರ ಹತ್ರ ಬಂದು, ಸ್ವಾಮಿ ನೀವತ್ತು ಬರಲಿಕ್ಕೆ ಹೇಳಿದ್ರಿ, ನಾನು ಮತ್ತೆ ಬಂದಿದ್ದೇನೆ, ಹುಡುಗನಿಗೆ ಬುದ್ಧಿ ಹೇಳಿ. ಅವರು ಆ ಮಗುವನ್ನು ಕರೆದು ಕೂತ್ಕೊಳಿಸಿ ಹೇಳ್ತಾರಂತೆ, ತಲೆಯನ್ನೆಲ್ಲ ನಿವರಿಸಿ ಹೇಳ್ತಾರೆ, ನೋಡು ಮಗು, ಹಾಗೆ ತುಂಬ ಬೆಲ್ಲ ತಿನ್ನುವುದರಿಂದ ಹೊಟ್ಟೆ ಹಾಳಾಗ್ತದೆ. ಹೊಟ್ಟೆ ಹಾಳಾದರೆ ನಿನಗೆ ಓದಲಿಕ್ಕಾಗೋದಿಲ್ಲ. ಓದಲಿಕ್ಕಾಗದಿದ್ದರೆ ನಿನಗೆ ಒಳ್ಳೆ ಕೆಲಸಗಳನ್ನೆಲ್ಲ ಜೀವನದಲ್ಲಿ ಮಾಡಲಿಕ್ಕಾಗೋದಿಲ್ಲ. ಬೆಲ್ಲ ತಿನ್ನು, ಕಡಿಮೆ ತಿನ್ನು, ತುಂಬ ತಿನ್ನಬೇಡ ಅಂತ ಮಗುವಿಗೆ ಚೆನ್ನಾಗಿ ಬುದ್ಧಿ ಹೇಳ್ತಾರಂತೆ. ಹುಡುಗ ಆಯಿತು ಅಂತ ಒಪ್ಪಿಕೊಂಡು ಬೆಲ್ಲ ತಿನ್ನುವುದನ್ನು ಎಲ್ಲ ನಿಲ್ಲಿಸ್ತಾನೆ. ತಾಯಿಗೆ ಗೊಂದಲ, ಅಲ್ಲ ಇದನ್ನು ಮೊನ್ನೆ ಹೇಳ್ಬೋದಿತ್ತ, ಪುನಃ ಯಾಕೆ ಕರೆದದ್ದು? ಆಗ ಅವಳು ಕೇಳ್ತಾಳೆ ಕುತೂಹಲವಾಗಿ. ಸಾಧಾರಣ ಹೆಂಗಸರಿಗೆ ಏನಾದರೂ ಕೇಳಬೇಕು ಅಂತ ಇದ್ದರೂ ಕೇಳುವುದೇ, ಅವರಿಗೆ ಮುಚ್ಚಿಡಲಿಕ್ಕೆ ಬರುವುದಿಲ್ಲ. ಮತ್ತು ಹಿಂದೆ ಹೋಗಿ ಅಲ್ಲ, ನೇರ ಕೇಳಿಬಿಡ್ತಾರೆ. ಈ ಸಭೆಯಲ್ಲಿ ಹಾಗೆ ಏನಾದರೂ ಪ್ರವಚನದಲ್ಲಿ ಪ್ರಶ್ನೆ ಬಂದರೆ ತಕ್ಷಣ ಕೇಳಿಬಿಡ್ತಾರೆ. ಬಟ್ ಅದು ಹಾಗಲ್ಲ, ಈಗಲ್ವ ಅಂತ. ಹಾಗೆ ರಾಮಕೃಷ್ಣರ ಹತ್ರ ಹೆಣ್ಮಗಳು ಕೇಳ್ತಾಳೆ, ಸ್ವಾಮಿ ಮೊನ್ನೆ ಬಂದಾಗಲೇ ನೀವು ಇದನ್ನು ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ಅದಕ್ಕೆ ಅವರು ಹೇಳ್ತಾರಂತೆ, ಮೊನ್ನೆ ನನಗೂ ಕೂಡ ಬೆಲ್ಲ ತಿನ್ನುವ ಅಭ್ಯಾಸ ಇತ್ತು, ಅದನ್ನು ಬಿಡಲಿಕ್ಕೆ 10 ದಿನ ಬೇಕಾಯಿತು ಅಂತ. ನಾನು ಯಾವುದನ್ನು ಮಾಡುವುದಿಲ್ಲ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಅಧಿಕಾರ ಇಲ್ಲ. ನಾನು ನನ್ನಲ್ಲಿ ಇರುವಂತಹ ಆ ಲೋಪವನ್ನು, ದೋಷವನ್ನು ಜಯಿಸಿದಾಗ ಮಾತ್ರ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಅಲ್ವ ಪ್ರಭುಗಳೇ, ಇನ್ನೊಬ್ಬರಿಗೆ ಹೇಳಲಿಕ್ಕೆ ನನಗೆ ಅಧಿಕಾರ ಬರ್ತದೆ. ಹಾಗೆ ನಾನು ಏನು ಅಂತ ನಾನು ತಿಳ್ಕೊಳ್ಳದೆ, ನಾನು ಏನು ಅಂತ ನನಗೆ ಅರ್ಥ ಆಗದೆ, ನಾನು ಏನು ಅನ್ನುವಂತಹ ಕಲ್ಪನೆ ನನ್ನ ಮನಸ್ಸಿಗೆ ಸಿಕ್ಕದೆ ಹೋಯಿತು ಅಂತಾದರೆ ನಾವು ಪ್ರಪಂಚದಲ್ಲಿ ಎಷ್ಟು ಸುತ್ತಾಡಿದ್ರೂ ಕೂಡ ನಮಗೆ ಏನು ಪ್ರಯೋಜನವೂ ಕೂಡ ಅದರಿಂದ ಬರುವುದಿಲ್ಲ. ಅದನ್ನು ದೊಡ್ಡ ತತ್ವವನ್ನು, ದೊಡ್ಡ ಸಿದ್ಧಾಂತವನ್ನು ತಿಳಿಸಿಕೊಟ್ಟದ್ದು ವೇದವ್ಯಾಸರು. ಹಾಗಾದರೆ ನಾನು ಅಂದರೆ ಯಾರು? ಮತ್ತೆ ಪ್ರಶ್ನೆ ತಿರುಗಿ ಅಲ್ಲಿಗೆ ಬರ್ತದೆ, ನಾನು ಯಾರು? ನಾನು ಅಂಗಿಯಲ್ಲ, ನಾನು ಕೈಯಲ್ಲ, ನಾನು ತಲೆಯಲ್ಲ, ನಾನು ಕಣ್ಣಲ್ಲ, ಮನಸ್ಸಲ್ಲ, ಇದು ಯಾವುದಲ್ಲ. ಇದೆಲ್ಲದಕ್ಕಿಂತಲೂ ಹೊರತಾದಂತಹ ಒಂದು ಜೀವಾತ್ಮ ಚೈತನ್ಯ ಅನ್ನುವುದುಂಟಲ್ವ, ಅದು ನಾನು ಅನ್ನುವಂಥದ್ದು ಉತ್ತರ ಬರ್ತದೆ. ಹೇಗೆ ಈ ಅಂಗಿ ನನ್ನ ಶರೀರಕ್ಕಿರುವಂಥದ್ದು, ನೀವು ಹಾಕಿದ ಸೀರೆ, ಪಂಚೆ, ಪ್ಯಾಂಟ್, ಶರ್ಟ್ ಏನುಂಟು, ಈ ಫಿಸಿಕಲ್ ಬಾಡಿ ಅಂತ ನಾವು ಏನು ಕರೀತೇವೆ, ಇದಕ್ಕೆ ಇದನ್ನು ಹಾಕಿರುವಂಥದ್ದು. ಆದರೆ ಜೀವಾತ್ಮ ಅನ್ನುವಂಥದ್ದು ಯಾವುದುಂಟು, ಅದರ ಅಂಗಿ, ಅದರ ಶರೀರ, ಅದಕ್ಕೆ ಹಾಕುವಂತಹ ಡ್ರೆಸ್ ಯಾವುದು ಕೇಳಿದರೆ ಈ ಬಾಡಿ. ಜೀವಾತ್ಮನ ಅಂಗಿ ಯಾವುದು ಕೇಳಿದರೆ ಈ ಶರೀರ. ಇದಕ್ಕೆ ನಾವು ಮತ್ತೆ ಹಾಕಿಕೊಂಡದ್ದು. ಹೇಗೆ ಈ ಶರೀರಕ್ಕೆ ಈ ಅಂಗಿ ಅನ್ನುವುದುಂಟೋ, ಜೀವಾತ್ಮನಿಗೆ ಅಂಗಿ ಯಾವುದು ಕೇಳಿದರೆ ಈ ಬಾಡಿ ಅಂತ ಅರ್ಥ. ಅವ ಈ ಶರೀರ ಸಾಕು ಅಂತ ಕಂಡಾಗ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ತಾನೆ. ಈ ಶರೀರ ಹಾಳಾಯಿತು ಅಂತ ಕಂಡಾಗ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಸಂಚಾರ ಮಾಡ್ತಾನೆ. ಅಂಗಿ ಹಾಕ್ಕೊಳ್ತೇವೆ, 2 ವರ್ಷ ಆಯಿತು, ಅಂಗಿದ್ದು ನೂಲೆಲ್ಲ ಏಳಲಿಕ್ಕೆ ಶುರುವಾಯಿತು, ಬಟನ್ ಕಿತ್ತು ಬಂತು, ನಾವೇನು ಮಾಡ್ತೇವೆ ಸರ್? ಅಂಗಿಯನ್ನು ತೆಗೆದು ಬದಿಗಿಡ್ತೇವೆ, ಹೊಸ ಅಂಗಿ ಹಾಕ್ಕೊಳ್ತೇವಲ್ವ. ಜೀವಾತ್ಮ ಕೂಡ ಹಾಗೆ
ಜೀವಾತ್ಮನಿಗೆ ಈ ಶರೀರ ಹೇಳಿದರೆ ಅಂಗಿ, ಇದು ಹಳತ್ತಾದಾಗ ಇದು ಕಣ್ಣು ನೋಡಲಿಕ್ಕಾಗುವುದಿಲ್ಲ, ಕಿವಿಗೆ ಶಬ್ದ ಕೇಳುವುದಿಲ್ಲ, ಹೊಟ್ಟೆಗೆ ತಿಂದದ್ದು ಜೀರ್ಣ ಆಗುವುದಿಲ್ಲ ಅಂತಂದಾಗ ಜೀವಾತ್ಮ ಈ ಶರೀರವನ್ನು ದಾಟಿ ಇನ್ನೊಂದು ಶರೀರಕ್ಕೆ ಹೋಗ್ತಾನಲ್ವೋ, ಇದು ಮರಣ ಅಂತ ಕರೆದ. ಇದನ್ನು ವೇದವ್ಯಾಸರು ಹೇಳಿದ್ದು, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ಏವಂ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಇದು ವೇದವ್ಯಾಸರು ಹೇಳಿದ್ದು. ನೀನು ಅಂತ ಉಂಟಲ್ವಾ, ಯಾವುದನ್ನು ಕರೆದಿದ್ದಿ, ಇದು ಯಾವತ್ತಿಗೂ ಕೂಡ ಶಾಶ್ವತವಾದ ವಸ್ತು, ಇದಕ್ಕೆ ನಾಶವೇ ಇಲ್ಲ. ಇದು ಒಂದು ಶರೀರದಿಂದ ಮತ್ತೊಂದು ಶರೀರ, ಮತ್ತೊಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ನಿರಂತರ ಹೋಗ್ತಾ ಇರ್ತದೆ. ನಾನು ಅನ್ನುವಂಥದ್ದಕ್ಕೆ ನಾಶವೇ ಇಲ್ಲ. ದೊಡ್ಡ ತತ್ವ ಇದು, ಸಣ್ಣದಲ್ಲ, ದೊಡ್ಡ ತತ್ವ. ಹಾಗಾಗಿ ಈ ಶರೀರವನ್ನು ಬಿಟ್ಟು ಈ ನಾನು ಅನ್ನುವುದು ಹೋಗ್ತದೆ ನೋಡಿ, ಅದು ಈ ನಾನು ಅನ್ನುವಂಥದ್ದಕ್ಕೆ ದೊಡ್ಡ ಸಂಭ್ರಮಂತೆ. ನಮಗೆ ಬೇಸರ, ಯಾರಾದರೂ ಬಿಟ್ಟು ಹೋದರೆ ಅಯ್ಯೋ ದೇವರೇ ತೀರಿಗೆ ಹೋದ್ರು ಅಂತ ನಾವು ಬೇಸರಿಸ್ತೇವಲ್ವ. ಆದರೆ ಈ ಶರೀರವನ್ನು ಆ ನಾನು ಅನ್ನುವ ಆತ್ಮ ಬಿಟ್ಟು ಹೋಗ್ತದೆ ನೋಡಿ, ಅದು ಆ ಆತ್ಮನಿಗೆ ಭಾರಿ ಖುಷಿಯಂತೆ. ವೇದವ್ಯಾಸರು ಹೇಳಿದ ಒಂದು ಕತೆ ಹೇಳ್ತೇನೆ, ತುಂಬ ಚಂದ ಉಂಟು. ವೇದವ್ಯಾಸರೇ ಹೇಳಿದ್ದು, ಕತೆ ಹೇಳ್ತೇನೆ. ಒಂದು ದೇಶ, ಒಬ್ಬ ರಾಜ, ಒಳ್ಳೆ ಶ್ರೀಮಂತ ರಾಜ, ಪಟ್ಟದ ರಾಣಿ ಇದ್ಲು, ತುಂಬ ಒಳ್ಳೆ ಗುಣವಂತೆಯಾದ ರಾಣಿ. ದೇವರು ರಾಜನಿಗೆ ಎಲ್ಲ ಸಂಪತ್ತು, ಅಷ್ಟೈಶ್ವರ್ಯ, ಬೇಕಾದಂತಹ ಆಳು ಕಾಳು ಎಲ್ಲ ಕೊಟ್ಟಿದ್ದ. ಆದರೆ ಮಕ್ಕಳಿರಲಿಲ್ಲ, ಸಂತಾನ ಇರಲಿಲ್ಲ. ರಾಜನ ಕಾಂತಾರದ ಕಥೆ ಅಲ್ಲ, ರಾಜನ ಮನಸ್ಸಿನಲ್ಲಿ ತುಂಬ ಬೇಸರ. ಇಷ್ಟೆಲ್ಲ ಸಂಪತ್ತನ್ನು ನೋಡಿಕೊಳ್ಳಲಿಕ್ಕೆ ಒಂದು ಸಂತಾನ ಇಲ್ಲ ಅನ್ನುವ ದುಃಖ ನಿರಂತರ ರಾಜನ ಮನಸ್ಸಿಗೆ ಬರ್ತಾ ಇತ್ತಂತೆ. ಒಂದು ದಿನ ರಾಜನಿಗೆ ಒಂದು ಸುದ್ದಿ ಬರ್ತದೆ. ರಾಜ, ನಮ್ಮ ದೇಶಕ್ಕೆ ಒಬ್ಬರು ದೊಡ್ಡ ಮಹಾಮಹಿಮ ವ್ಯಕ್ತಿ ಬಂದಿದ್ದಾರೆ, ಅವರನ್ನು ನಿನ್ನ ಆಶ್ರಮಕ್ಕೆ ಕರೆಸಿ ಅವರ ಅನುಗ್ರಹ ಪಡ್ಕೊಂಡ್ರೆ ನಿನಗೆ ಸಂತಾನ ಆಗ್ತದೆ. ಸರಿ, ರಾಜ ಅವರನ್ನು ಕರೆಸ್ತಾನೆ, ಆಶ್ರಮಕ್ಕೆ ಕರೆಸಿ ಅವರನ್ನು ಅರಮನೆಗೆ ಕರೆಸಿ ಅವರಿಗೆ ಬೇಕಾದ ಎಲ್ಲ ಉಪಚಾರಗಳನ್ನು ಮಾಡಿ ರಾಜ ಮತ್ತು ರಾಣಿ ಅವರ ಕಾಲಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಮಹಾಸ್ವಾಮಿಗಳೇ, ನನಗೆ ದೇವರು ಎಲ್ಲವನ್ನು ಕೊಟ್ಟಿದ್ದಾನೆ, ನನ್ನ ಈ ರಾಜ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತಹ ಒಂದು ಸಂತಾನ ಇಲ್ಲ, ನೀವು ಆಶೀರ್ವಾದ ಮಾಡಬೇಕು. ಅದು ಆ ಕಾಲ, ಅದು ತುಂಬ ದೊಡ್ಡ ತಪಸ್ವಿಗಳು ಆ ಕಾಲದಲ್ಲಿ ಇದ್ದರು. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರಂತಹ ದೊಡ್ಡ ದೊಡ್ಡ ತಪಸ್ವಿಗಳನ್ನು ನೋಡಿದ ನಾಡು ನಮ್ಮದು. ಅವರು ದೊಡ್ಡ ತಪಸ್ವಿ. ಅವರು ಕಣ್ಮುಚ್ಚಿ ಹೇಳ್ತಾರಂತೆ, ರಾಜ, ನಿನಗೆ ಸಂತಾನದ ಯೋಗ ಇಲ್ಲ, ಪ್ರಯತ್ನಿಸಬೇಡ, ದುಃಖಿಸಬೇಡ, ಮರ್ತು ಬಿಡು ಹೇಳ್ತಾನೆ. ರಾಜ ಹೇಳ್ತಾನೆ, ಸ್ವಾಮಿ, ನಿಮ್ಮ ತಪಸ್ಸಿನಿಂದ ಆಗದೇ ಇರುವ ಕೆಲಸ ಯಾವುದೂ ಇಲ್ಲ. ಮಂತ್ರಕ್ಕೆ ಅಂತಹ ಶಕ್ತಿ ಉಂಟು, ನೀವು ತುಂಬ ಸಾಧನೆ ಮಾಡಿದವರು. ಹಾಗಾಗಿ ಕೈ ಮುಗ್ದು ಕೇಳ್ತೇನೆ, ನನಗೆ ಒಂದು ಸಂತಾನ ಆಶೀರ್ವಾದ ಮಾಡಿ. ತಪಸ್ವಿಗಳು ಮತ್ತೆ ಕಣ್ಣು ಮುಚ್ಚಿ ಹೇಳ್ತಾರಂತೆ, ಆಯಿತು, ಸಂತಾನಲ್ಲೂ ಬೇಕು, ನಾನು ಆಶೀರ್ವಾದ ಮಾಡ್ತೇನೆ. ಆದರೆ ರಾಜ, ಒಂದು ಕಂಡೀಷನ್ ಉಂಟು. ಏನು? ಹರ್ಷಶೋಕ ಪ್ರದಸ್ತುಭ್ಯಂ ಇತಿ ಬ್ರಹ್ಮಸುತೋ ಯಯೌ. ಯಾವ ಮಗುವನ್ನು ನೀನು ಪಡ್ಕೊಳ್ತೀಯಲ್ವ, ಅವ ನಿನಗೆ ಸಂತೋಷವನ್ನು ಕೊಡ್ತಾನೆ, ದುಃಖವನ್ನು ಕೊಡ್ತಾನೆ. ತುಂಬ ದುಃಖವನ್ನು ಕೊಡ್ತಾನೆ, ಸಂತೋಷವನ್ನು ಕೊಡ್ತಾನೆ. ಒಪ್ತೀಯ? ರಾಜ ಹೇಳ್ತಾನೆ, ಮಗುವನ್ನು ಕಣ್ಣಿನಿಂದಲೇ ನೋಡಲಿಲ್ಲ, ಹಾಗಾಗಿ ದುಃಖ ಬಂದರೆ ಅಲ್ವ ಮತ್ತೆ ನೋಡುವ, ಖುಷಿ ಅಂತ ಕೊಡ್ತಾನಲ್ವ, ಸಾಕು, ಆಶೀರ್ವಾದ ಮಾಡಿ. ನೆನ್ಪಿಟ್ಕೋ, ತುಂಬ ದುಃಖವೂ ನಿನಗಾಗ್ತದೆ ಈ ಸಂತಾನದಿಂದ. ಒಪ್ಪಿದೆ ಅಂತಾನೆ ರಾಜ. ಋಷಿಗಳು ಆಶೀರ್ವಾದ ಮಾಡ್ತಾರೆ ನೋಡಿ. ಆ ಋಷಿಗಳ ಅನುಗ್ರಹದ ತಪಶಕ್ತಿ, ಸಂತಾನವೇ ಆಗುವುದಿಲ್ಲ ಅಂತ ಇದ್ದ ರಾಜನ ಹೆಂಡತಿ ಗರ್ಭಿಣಿ ಆಗ್ತಾಳೆ.
ಗರ್ಭಿಣಿಯಾಗಿ 9 ತಿಂಗಳು ಕಳೆಯುವಾಗ ಮುದ್ದಾದ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಅರಮನೆಯಲ್ಲಿ, ದೇಶದಲ್ಲಿ ದೊಡ್ಡ ಸಂಭ್ರಮ. ನಮ್ಮ ರಾಜರಿಗೆ ಮಗು ಆಯಿತು ಅಂತ ಇಡೀ ದೇಶಕ್ಕೆ ಸಂಭ್ರಮ. ಸರಿ, ಎಲ್ಲ ಸಂಭ್ರಮ ಆಯಿತು, ಆಚರಣೆಯಲ್ಲಿದ್ದಾರೆ. ರಾಜ ಆ ಮಗುವಿಗೆ ಬೇಕಾದ ನಾಮಕರಣ ಇತ್ಯಾದಿಗಳನ್ನೆಲ್ಲ ಮಾಡ್ತಾನೆ. ಭಾರಿ ಚಂದದ ಮಗು, ಭಾರಿ ಚಂದದ ಮಗು. ಮಗು ಬೆಳೀತಾ ಉಂಟು. ದಿನದಿಂದ ದಿನಕ್ಕೆ ರಾಜ ಋಷಿಗಳು ಹೇಳಿದ ಎಚ್ಚರಿಕೆ, ಸಿಗ್ನಲ್ ಏನು ಕೊಟ್ಟಿದ್ರೂ ಅದನ್ನು ಮರೆತು ಬಿಟ್ಟಿದ್ದಾನೆ. ಖುಷಿಯಲ್ಲಿದ್ದಾನೆ. ಆ ಮಗುವಿನ ಆಟ ಪಾಠ ನೋಟ ಇದರಲ್ಲೆಲ್ಲ ಭಾರೀ ಸಂಭ್ರಮ, ಖುಷಿ ಖುಷಿ ಖುಷಿ. ಸುಮಾರು 5 ವರ್ಷ ಆಗ್ತಾ ಬಂತು. ಇದು ಆ ಕಾಲದ ಕಥೆ. ಹಿಂದಿನ ಕಾಲದಲ್ಲಿ ರಾಜರು ಅಂತ ಹೇಳಿದರೆ ಅವರಿಗೆ ತುಂಬ ಜನ ಹೆಂಡತಿಯರಿದ್ದರು, ಒಬ್ಬಳಲ್ಲ, ತುಂಬ ಜನ ಹೆಂಡತಿಯರಿದ್ದರು. ಏನಾಯಿತು, ಈ ರಾಜನಿಗೂ ಹಾಗೆ ತುಂಬ ಜನ ಹೆಂಡತಿಯರಿದ್ರಲ್ಲ, ಒಬ್ಬಳು ಹೆಂಡತಿಯಲ್ಲಿ ಮಗ ಆದದ್ದು. ಉಳಿದ ಹೆಂಡತಿಯರು ಹೆಣ್ಮಕ್ಕಳೆಲ್ಲ ಇದ್ರಲ್ಲ, ಅವರಿಗೆಲ್ಲ ಬೇಸರ. ಯಾರಲ್ಲಿ ಈ ಮಗ ಹುಟ್ಟಿದ ಅವಳಿಗೆ ರಾಣಿ, ಉಳಿದವರೆಲ್ಲ ನೆಗ್ಲೆಕ್ಟ್, ಸೈಡ್ ಲೈನ್ ಆಗಲಿಕ್ಕೆ ಶುರು ಮಾಡಿತು. 1 ದಿವಸ 2 ದಿವಸ 1 ತಿಂಗಳು 10 ತಿಂಗಳು ಆ ಹೆಂಗಸರೆಲ್ಲ ಒಂದು ಗುಂಪು ಕಟ್ಟಿದ್ರು. ಗುಂಪು ಕಟ್ಟಿ ಇವಳಿಗೊಂದು ಬುದ್ಧಿ ಕಲಿಸ್ಬೇಕು. ಈಗ ಇವಳು ಇಷ್ಟು ಮೆರೀಲಿಕ್ಕೆ ಕಾರಣ ಯಾರು? ಈ ಮಗು ಅಲ್ಲ. ಈ ಮಗು ಇದ್ದದರಿಂದಾಗಿ ಇವಳು ಇಷ್ಟು ಅಹಂಕಾರ ಮಾಡೋದು, ನಮ್ಮನ್ನೆಲ್ಲ ತಾತ್ಸಾರ ಮಾಡೋದು, ನಮ್ಮನ್ನೆಲ್ಲ ಬದಿಗೆ ಹಾಕೋದು, ತಾನು ಮೆರೆಯುವುದಲ್ಲ. ಆ ಮಗುವೇ ಇಲ್ಲದಿದ್ದರೆ ಇವಳ ಅಹಂಕಾರ ಎಲ್ಲ ಇಳಿತದಲ್ಲ. ಯೋಚನೆ ಮಾಡಿ ಅವರೆಲ್ಲ ಸೇರಿಕೊಂಡು, ನೋಡಿ ಆ ಕಾಲದ ಎಂಥ ಘಟನೆಗಳು, ಸೇರಿಕೊಂಡು ಮಗುವಿಗೆ ವಿಷ ಹಾಕಿ ಕೊಲ್ತಾರೆ. ರಾಜನಿಗೆ ಮಗು ಸತ್ತಿದೆ ಅಂತ ಗೊತ್ತಾದ ಕೂಡಲೇ ಋಷಿಗಳ ಮಾತು ನೆನಪು ಬರ್ತದೆ. ಅಯ್ಯೋ ದೇವರೇ, ಏನಾಯಿತು? ಈ ಎಷ್ಟೋ ವರ್ಷಗಳ ನಂತರ ಸಂತಾನ ಬೇಕು 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 ಅಂತ ಬಯಸಿ ಹುಟ್ಟಿದ ಸಂತಾನ ಕಣ್ಣ ಮುಂದೆ ನಾಶ ಆಗುವ ಸ್ಥಿತಿ ಬಂತಲ್ಲೋ ದೇವರೇ ಅಂತ ರಾಜ ಜೋರಾಗಿ ದುಃಖಿಸಲಿಕ್ಕೆ ಶುರು ಮಾಡ್ತಾನೆ. ವೇದವ್ಯಾಸರು ಹೇಳೋ ಕಥೆ ಇದು. ದುಃಖಿಸಲಿಕ್ಕೆ ಶುರು ಮಾಡ್ತಾನೆ. ಆಶ್ಚರ್ಯ ಅಂದರೆ, ಯಾವ ಋಷಿಗಳು ಅವನಿಗೆ ಸಂತಾನ ಆಗಬೇಕು ಅಂತ ಆಶೀರ್ವಾದ ಮಾಡಿದ್ರಲ್ಲೋ ಅವರೇ ಬರ್ತಾರೆ. ಮತ್ತೆ ಅವರೇ ಬರ್ತಾರೆ, ಇಬ್ಬರು ಬರ್ತಾರೆ. ರಾಜನಿಗೆ ನಾವು ಹೇಳ್ತೇವಲ್ಲ, ಮರಳುಗಾಡಿನಲ್ಲಿ ವಯಸ್ಸು ಸಿಕ್ಕಿದ ಹಾಗೆ ಭಾರಿ ಸಂತೋಷದಿಂದ ಅವರನ್ನು ಕರೆದು ಮತ್ತೆ ನಮಸ್ಕಾರ ಮಾಡಿ ಹೇಳ್ತಾನೆ, ತಪಸ್ವಿಗಳೇ, ಅವತ್ತು ನೀವು ಹೇಳಿದ ಮಾತನ್ನು ನಾನು ಮರೆತು ಬಿಟ್ಟೆ, ಅಜಾಗೃತನಾದೆ. ಹಾಗಾಗಿ ನನ್ನ ಪರಿವಾರದಲ್ಲಿ ಇದ್ದವರ ಕೈಗೇ ಸಿಕ್ಕಿ ಇಂತಹ ಒಂದು ಸ್ಥಿತಿ ಬಂದು ಹೋಯಿತು ನನ್ನ ಮಗುವಿಗೆ. ನೋಡಿ, ನನ್ನ ಮಗುವಿನ ಶರೀರ ಅಲ್ಲಿ ಬಿದ್ದುಕೊಂಡಿದೆ, ಹೇಗಾದರೂ ಮಾಡಿ ನೀವು ಅದನ್ನು ಬದುಕಿಸಬೇಕು. ಅದು ಆಶೀರ್ವಾದ ಮಾಡಿಕೊಟ್ಟದ್ದು ನೀವೇ. ನಿಮ್ಮ ಆಶೀರ್ವಾದದ ಬಲದಿಂದ ಹುಟ್ಟಿದ ಮಗು ಅದು ಇವತ್ತು ಶರೀರವಾಗಿ ನಿಶ್ಚೇಷ್ಟಿತವಾಗಿ ಶವವಾಗಿ ನನ್ನ ಮುಂದೆ ಬಿದ್ದುಕೊಂಡಿದೆ, ಮಲಗಿಕೊಂಡಿದೆ. ನನ್ನ ಕೈಯಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ತಪಸ್ವಿಗಳೇ, ಹೇಗಾದರೂ ಮಾಡಿ ನನ್ನ ಮಗನನ್ನು ಬದುಕಿಸಿ ಕೊಡಿ ಅಂತ ರಾಜ ಮತ್ತೆ ಪ್ರಾರ್ಥನೆ ಮಾಡಿಬಿಡ್ತಾನೆ. ಋಷಿಗಳು ಹೇಳ್ತಾರೆ, ನಾನು ಹೇಳಿದಲ್ವ, ಹರ್ಷವನ್ನೂ ಕೊಡ್ತಾನೆ, ತುಂಬ ದುಃಖವನ್ನು ಕೊಡ್ತಾನೆ. ಖುಷಿಪಟ್ಟಿ 5 ವರ್ಷ 6 ವರ್ಷ ಮಗನ ಮುಖ ಆನಂದ ನೋಡಿ ಎಲ್ಲ ಸಂತೋಷಪಟ್ಟಿ ಅಲ್ವಾ. ಈಗ ದುಃಖ, ಇದು ಅನುಭವಿಸಲೇಬೇಕು. ರಾಜ ಇದರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ ಮಹನೀಯರ ಕಾಲು ಹಿಡಿದದನ್ನು ಬಿಡುವುದಿಲ್ಲ. ಏನಾದರೂ ಮಾಡಿ ನನಗೆ ಮಗು ಬೇಕು. ಮಗ ಇಲ್ಲದೆ ನನ್ನ ಬದುಕಿಗೆ ಅರ್ಥವೇ ಇಲ್ಲ. ನನ್ನ ಇಡೀ ಸರ್ವಸ್ವ ರಾಜ್ಯವನ್ನು ಬೇಕಾದರೆ ನಾನು ಬಿಡಲಿಕ್ಕೆ ಸಿದ್ಧನಿದ್ದೇನೆ. ಋಷಿಗಳೇ, ಮಹಾತ್ಮರೇ, ನನ್ನ ಮಗನನ್ನು ಬಿಡಲಿಕ್ಕೆ ನಾನು ತಯಾರಿಲ್ಲ. ರಾಣಿಯು ಅಳ್ತಾ ಇದ್ದಾಳೆ, ನನಗೆ ಮಗ ಬೇಕು. ಆಗ ತಪಸ್ವಿಗಳು ಪ್ರಶ್ನೆ ಕೇಳ್ತಾರಂತೆ, ರಾಜ, ನಿನಗೆ ಮಗ ಬೇಕು ಮಗ ಬೇಕು ಮಗ ಬೇಕು ಅಂತ ಇದ್ದ ಹಾಗೆ ಆ ಮಗನಿಗೂ ಅಪ್ಪ ಬೇಕು ಅಪ್ಪ ಬೇಕು ಅಪ್ಪ ಬೇಕು ಅಂತ ಇರಬೇಕಲ್ಲ. ಆ ಮಗನಿಗೂ ಅಮ್ಮ ಬೇಕು ಅಮ್ಮ ಬೇಕು ಅಮ್ಮ ಬೇಕು ಅಂತ ಇರಬೇಕಲ್ಲ. ಆ ಮಗುವಿಗೆ ನೀವು ಬೇಕು ಅಂತ ಇಲ್ಲದೆ ಹೋದರೆ, ನಿಮಗೆ ಮಾತ್ರ ಮಗು ಬೇಕು ಅಂತಿದ್ದರೆ ಅದು 1 ವೇ ಆಗ್ತದೆ, 2 ವೇ ಆಗೋದಿಲ್ಲ.
ಹಾಗಾಗಿ ಆ ಮಗುವಿಗೂ ನೀವು ಬೇಕು ಅಂತ ಏನು ಗ್ಯಾರಂಟಿ? ರಾಜ ಹೇಳ್ತಾನೆ, ಋಷಿಗಳೇ ಏನು ಹೇಳ್ತೀರಿ? ಮಗು ಹುಟ್ಟಿದಿಂದ ಇವತ್ತಿನವರೆಗೆ ಏನು ಕೇಳಿದ್ರೂ ನಾನು ಇಲ್ಲ ಅಂತ ಹೇಳಲೇ ಇಲ್ಲ. ಒಂದು ದಿವಸ ಮಗುವಿಗೆ ಹೊಡಿಲಿಲ್ಲ, ಅಳಿಸ್ಲಿಲ್ಲ, ಪೆಟ್ಟಾಗೋ ಹಾಗೆ ನೋಡಿಕೊಳ್ಳಿಲ್ಲ. ಇಷ್ಟು ಚಂದದಿಂದ ನಾನು ಮಗುವನ್ನು ನೋಡಿಕೊಂಡಿದ್ದೇನೆ. ನನ್ನ ಮಗು ನನ್ನನ್ನು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ರಾಣಿ ಹೇಳ್ತಾಳೆ, ಮಹರ್ಷಿಗಳೇ, ನಾನು ರಾತ್ರಿ ನಿದ್ರೆ ಬಿಟ್ಟಿದ್ದೇನೆ, ಊಟ ಬಿಟ್ಟಿದ್ದೇನೆ, ಬೇರೆ 10 ನನ್ನ ದಾಸಿಯರಿದ್ದರೂ ಕೂಡ ನಾನು ಸ್ವತಃ ನಿಂತು ಮಗುವಿನ ಕೆಲಸಗಳನ್ನೆಲ್ಲ ಮಾಡಿಸಿದ್ದು, ಊಟ ಮಾಡಿಸಿದ್ದು, ನೋಡಿಕೊಂಡದ್ದು, ಪ್ರೀತಿಸಿದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ನನ್ನ ಮಗ ಈ ಅಮ್ಮ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಮಗ ಈ ಅಪ್ಪ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಗಾದರೂ ಮಾಡಿ ನೀವು ನನ್ನ ಮಗುವನ್ನು ಬದುಕಿಸಿಕೊಡಿ. ಒಂದು ವಿಚಿತ್ರ ಘಟನೆ ಆಯಿತು. ಇದು ವೇದವ್ಯಾಸರು ಬರೆದದ್ದು, ನಾನಲ್ಲ ಹೇಳೋದು, ವೇದವ್ಯಾಸರೇ ಬರೆದಂತಹ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಷ್ಟೇ. ಒಂದು ವಿಚಿತ್ರ ಘಟನೆ ಆಯಿತಂತೆ. ಆ ಯಾರು ಬಂದಿದ್ದಾರೆ ತಪಸ್ವಿಗಳು, ಅವರು ತಮ್ಮ ತಪಸ್ಸಿನ ಶಕ್ತಿಯಿಂದ ಆ ಶರೀರವನ್ನು ಬಿಟ್ಟು ಹೋದ ಜೀವಾತ್ಮನನ್ನು ಕರೀತಾರಂತೆ, ಇನ್ವೈಟ್ ಮಾಡ್ತಾರೆ. ಹೇಗೆ ಅಂತ ಕೇಳಬೇಕು. ಕರೀತಾರೆ, ಜೀವಾತ್ಮ ಬರ್ತದೆ. ಬಂದಾಗ ಇಲ್ಲಿ ತಪಸ್ವಿಗಳಿದ್ದಾರೆ, ರಾಜ ಇದ್ದಾನೆ, ರಾಣಿ ಇದ್ದಾಳೆ, ಎದುರಿನಲ್ಲಿ ಮಗುವಿನ ಡೆಡ್ ಬಾಡಿ, ಶವ ಉಂಟು. ತಪಸ್ವಿಗಳು ಜೀವಾತ್ಮನನ್ನು ಕರೆದು ಮಾತಾಡ್ತಾರಂತೆ. ಇದೆಲ್ಲರಿಗೂ ಕೇಳ್ತಾ ಉಂಟು. ತಪಸ್ವಿಗಳು ಹೇಳ್ತಾರೆ, ನೋಡು, ನೀನು ಅಲ್ಲಿ ಅಪ್ಪ ಇದ್ದಾನಲ್ವ, ಅಲ್ಲಿ ಅಮ್ಮ ಇದ್ದಾಳಲ್ವ, ಆ ಅಪ್ಪನಿಗೂ ಅಮ್ಮನಿಗೂ ನೀನು ಬೇಕಂತೆ, ನೀನು ಮತ್ತೆ ವಾಪಸ್ ಬರಬೇಕಂತೆ. ನಿನ್ನ ಅಪ್ಪ ಕರೀತಾ ಇದ್ದಾನೆ, ನಿನ್ನ ಅಮ್ಮ ಕರೀತಾ ಇದ್ದಾಳೆ, ನೋಡು ನೀನು ಮತ್ತೆ ಬರಬೇಕಂತೆ. ಜೀವಾತ್ಮ ಏನು ಹೇಳ್ತದೆ ಗೊತ್ತುಂಟ? ಕಸ್ಮಿನ್ ಜನ್ಮನ್ಯಮಿ ಬ್ರಹ್ಮನ್ನ ಪಿತರೋ ಮಾತರೋ ಭವನ್. ಋಷಿಗಳೇ ಏನು ಹೇಳಿದ್ರಿ? ಇದು ಜೀವಾತ್ಮ ಹೇಳೋದು. ಋಷಿಗಳೇ ಏನು ಹೇಳಿದ್ರಿ? ನನ್ನ ಅಪ್ಪ ಕರೀತಾ ಇದ್ದಾನೆ, ಅಮ್ಮ ಕರೀತಾ ಇದ್ದಾಳೆ ಅಂತ ಹೇಳಿದ್ರಿ ಅಲ್ವ? ಯಾರಪ್ಪ ಯಾರಮ್ಮ? ನನಗೆ ಎಂಥದ್ದು ಗೊತ್ತಿಲ್ಲ. ಋಷಿಗಳು ಹೇಳ್ತಾರಂತೆ, ನೋಡು ಇಲ್ಲಿ ಕೂತಿದ್ದಾನಲ್ವ, ಇವ ಅಪ್ಪ ಇವ ಅಮ್ಮ. ಹೌದಾ? ಯಾವಾಗ ಅವ ನನಗೆ ಅಪ್ಪ ಆಗಿದ್ದ, ಯಾವಾಗ ನನಗೆ ಅವಳ ಅಮ್ಮ ಆಗಿದ್ದು ನನಗೆ ಗೊತ್ತಿಲ್ಲ. ಹಾಗೆಲ್ಲ ಹೇಳಬೇಡ. ಇಲ್ಲಿ ಬಾಡಿ ಉಂಟು ನೋಡು, ಈ ಶರೀರಕ್ಕೆ ಜನ್ಮ ಕೊಟ್ಟಂತಹ ತಂದೆ ಇವ. ಈ ಶರೀರವನ್ನು 9 ತಿಂಗಳು ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ದೊಡ್ಡದು ಮಾಡಿದವಳು ಅಮ್ಮ. ಅವರು ಕರೀತಾ ಇದ್ದಾಳೆ, ಈ ಶರೀರಕ್ಕೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ಕರೀತಾ ಇದ್ದಾರೆ, ನೀನು ಬರಬೇಕಂತೆ ಅಂತ ಹೇಳ್ತಾರೆ. ಆಗ ಜೀವಾತ್ಮ ಕೇಳ್ತದಂತೆ, ಅವರು ಜನ್ಮ ಕೊಟ್ಟದ್ದು ಶರೀರಕ್ಕಲ್ವ, ಅದಲ್ಲೇ ಉಂಟಲ್ಲ, ಮತ್ತೆ ಯಾಕಂತ ಅಳುದು ಬೇಡ ಹೇಳಿ, ಶರೀರ ಉಂಟಲ್ವ ಇಟ್ಟುಕೊಳ್ಳಿ. ಮಹಾತ್ಮರು ಹೇಳ್ತಾರೆ, ಹಾಗಲ್ಲ, ಆ ಶರೀರದ ಒಳಗೆ ನೀನು ಬಂದು ಕೂತು ಜೀವಂತವಾಗಿದ್ದುಕೊಂಡು ಅವರ ಜೊತೆಗೆ ಖುಷಿಯಲ್ಲಿ ಇರಬೇಕು ಅಂತ ಅವರ ಆಸೆ ಅಂತ ಹೇಳ್ತಾರೆ. ಜೀವಾತ್ಮ ಏನು ಹೇಳ್ತದೆ ಗೊತ್ತುಂಟ? ಮಹರ್ಷಿಗಳೇ ಸಾರಿ, ನಾನು ಆ ಶರೀರದಿಂದ ಹೊರಗೆ ಬಂದ ಈಗ ಸ್ವತಂತ್ರನಾದ ಜೀವಾತ್ಮ. ಒಂದು ಪಂಜರದಿಂದ ಹಕ್ಕಿ ಹೊರಗೆ ಬಂದರೆ ಮತ್ತೆ ಪಂಜರದಲ್ಲಿ ಕೂತ್ಕೊಳ್ತದ? ಪಂಜರದಲ್ಲಿ ಕೂತ್ಕೊಳ್ಳೋದಿಲ್ಲ. ನಾನು ಆ ಶರೀರದಲ್ಲಿ ಇದ್ದಾಗ ಮಹರ್ಷಿಗಳೇ, ಶರೀರ ಅನ್ನುವುದು ನನಗೆ ಪಂಜರ, ಅದು ಬಂಧನ. ನಾನು ಆ ಬಂಧನವನ್ನು ದಾಟಿ ಈಗ ಹೊರಗೆ ಬಂದಾಯಿತು. ಮತ್ತೆ ಆ ಪಂಜರದಲ್ಲಿ ಕೂತ್ಕೊಳಿಸುವಂತಹ ಕೆಲಸವನ್ನು ನನಗೆ ಮಾಡಬೇಡಿ, ಆ ಬಂಧನ ನನಗೆ ಬೇಡ. ಅವನ ಹತ್ರ ಹೇಳಿ, ಅವಳ ಹತ್ರ ಹೇಳಿ, ಇನ್ನು ನಾನು ಅದರ ಒಳಗೆ ಬರುವುದಿಲ್ಲ, ನೀವು ಯಾರು ಕರೆದ್ರೂ ಬರುವುದಿಲ್ಲ ಅಂತ ಜೀವಾತ್ಮ ಹಾರಿ ಹೋಗ್ತದಂತೆ. ಇದನ್ನು ಕೇಳಿದ ರಾಜನಿಗೆ ಕಣ್ಣು ತೆರೀತದೆ. ರಾಣಿ ಅಳುವುದನ್ನು ನಿಲ್ಲಿಸ್ತಾಳಂತೆ. ಅಂದರೆ ನಾನು ಯಾಕೆ ಈ ಕಥೆ ವೇದವ್ಯಾಸರು ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂತಂದರೆ, ಈ ನಾನು ಅನ್ನುವಂತಹ ಜೀವಾತ್ಮ ಉಂಟಲ್ವಾ, ಇದು ಈ ಶರೀರದಲ್ಲಿ ಎಷ್ಟು ಸಮಯ ಇರ್ತದೆ ಪ್ರಭುಗಳೇ, ಇದು ಜೀವಾತ್ಮನಿಗೆ ಬಂಧಕ. ಯಾವಾಗ ಜೀವಾತ್ಮ ಇದರಿಂದ ಹೊರಗೆ ಬಂದು ಹೊರಟು ಹೋಗ್ತಾನೆ ನೋಡಿ,
ಅದು ಆಗ ಸ್ವತಂತ್ರನಾಗ್ತಾನೆ. ದಾಸರದ್ದೊಂದು ಪದ್ಯ ಉಂಟು, ನೀವು ಕೇಳಿರ್ಲಿಕ್ಕೆ ಸಾಕು. ಗಿಳಿಯು ಪಂಜರದೊಳಿಲ್ಲ ಶ್ರೀರಾಮ ರಾಮ ಬರಿದೇ ಪಂಜರವಾಯ್ತಲ್ಲ ಅಂತ ಒಂದು ಪದ್ಯ ಉಂಟಲ್ವಾ, ಅದು ದಾಸರು ಮಾಡಿದ್ದು ಇದಕ್ಕೆ. ಆ ಪಂಜರದಲ್ಲಿ ಜೀವಾತ್ಮ, ಆ ಪಂಜರದಲ್ಲಿ ಹಕ್ಕಿ, ಶರೀರದಲ್ಲಿ ಜೀವಾತ್ಮ, ಇದು ಎರಡೂ ಕೂಡ ಬಂದಾಗ ನೀವು ಚಿನ್ನದಂತಹ ಪಂಜರ ಮಾಡಿ ಬೇಕಾದಂತಹ ಕಾಳು ನೀರು ಎಲ್ಲ ಇಡಿ, ಹಕ್ಕಿಗೆ ಖುಷಿ ಆಗ್ತದ? ಖುಷಿ ಆಗೋದಿಲ್ಲ. ಅದಕ್ಕೇನು ಬೇಕು? ಅದಕ್ಕೆ ಸ್ವಾತಂತ್ರ್ಯ ಬೇಕು. ಅದಕ್ಕೆ ನಿರಂತರವಾಗಿ ಸ್ವಚ್ಛಂದವಾಗಿ ಹಾರಾಡಲಿಕ್ಕೆ ಇದಕ್ಕೆ ಬೇಕು. ಎಷ್ಟು ಚಿನ್ನದ ಪಂಜರ ಕೊಟ್ಟರೂ ಕೂಡ ಹಕ್ಕಿ ಬಯಸುವುದಿಲ್ಲ. ಹಾಗೆ ಜೀವಾತ್ಮನಿಗೆ ಈ ಶರೀರ ಹೇಳುವಂಥದ್ದು ಯಾವತ್ತಿಗೂ ಕೂಡ ಖುಷಿ ಕೊಡುವಂಥದ್ದಲ್ಲ. ಜೀವಾತ್ಮ ಶರೀರದಿಂದ ಹೊರಗೆ ಬಂದಾಗ ಅವನ ದೊಡ್ಡದಾದಂತಹ ಬದುಕು ಪ್ರಾರಂಭ ಆಗ್ತದಂತೆ. ಅದಕ್ಕೋಸ್ಕರ ಶಾಸ್ತ್ರಕಾರರು ಹೇಳಿದು ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿ ಜೀವನ ಮುಚ್ಚತೆ. ಆತ್ಮ ನನ್ನ ಸಹಜ ಸ್ಥಿತಿ ಹೇಳಿದರೆ ಮರಣ, ಅಸಹಜ ಹೇಳಿದರೆ ಜೀವನ. ಇದು ನಾವಿಲ್ಲಿ ನರಿಕೊಂಬಿನಿಂದ ಮಂಗಳೂರಿಗೆ ಹೋಗ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಹೋಗುವಾಗ ಮಧ್ಯ ಮಧ್ಯದಲ್ಲಿ ಸ್ಟಾಪ್ ಬರ್ತದೆ. ಸಣ್ಣ ಸಣ್ಣ, ಇಲ್ಲಿ ಹತ್ತಿದವರು ಬಿ ಸಿ ರೋಡಲ್ಲಿ ಇಳಿಬಹುದು, ಬಿ ಸಿ ರೋಡಿನಲ್ಲಿ ಹತ್ತಿದವರು ಇನ್ನಲ್ಲಿ. ಹಾಗೆ ಈ ದೊಡ್ಡ ಜರ್ನಿಯಲ್ಲಿ ಈ ಶರೀರಕ್ಕೆ ಬರ್ತಾ ನೋಡಿ, ಇದು ಸಣ್ಣ ಸಣ್ಣ ಸ್ಟೇಷನ್. ಈ ಸಣ್ಣ ಸಣ್ಣ ಸ್ಟೇಷನನ್ನು ದಾಟಿ ಇಳಿದು ಇನ್ನೊಂದನ್ನು ಹತ್ತಿ ದಾಟಿ ಇಳಿಯುವಂಥದ್ದು ಈ ನಮ್ಮ ಶರೀರ. ಬಸ್ಸು ನಿರಂತರ ಹೋಗ್ತಾ ಇರ್ತದೆ ನೋಡಿ, ಅದು ಜೀವಾತ್ಮನ ಗತಿ ಅನ್ನುವಂತಹ ದೊಡ್ಡ ವೇದಾಂತದ ತತ್ವ. ಹೀಗೆ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ, ಮತ್ತೊಂದು ಶರೀರಕ್ಕೆ ಸಂಚರಿಸ್ತಾ ಇರುವಂತಹ ಜೀವಾತ್ಮ ಇವತ್ತು ಈ ಶರೀರದಲ್ಲಿದ್ದಾನೆ. ಈ ಹ್ಯೂಮನ್ ಬಾಡಿ ಈ ಶರೀರದಲ್ಲಿದ್ದಾನೆ ನೋಡಿ. ಈ ಶರೀರ ಉಂಟು, ಮನೆಯಲ್ಲಿ ಕಟ್ಟಿದ ಒಂದು ನಾಯಿ ಉಂಟು, ಮನೆಯ ಒಳಗಿರುವಂತಹ ಒಂದು ಬೆಕ್ಕು ಉಂಟು, ಹೊರಗೆ ಮರದಲ್ಲಿ ಆಡುವಂತಹ ಒಂದು ಗಿಳಿ ಉಂಟು. ಈ ಎಲ್ಲ ಶರೀರದಲ್ಲಿಯೂ ಇರುವಂತಹ ಜೀವಾತ್ಮ ಒಬ್ಬನೇ. ಹಕ್ಕಿಯಲ್ಲಿರುವ ಜೀವಾತ್ಮ ಅದೂ ಜೀವಾತ್ಮ, ನಮ್ಮಲ್ಲಿರುವ ಜೀವಾತ್ಮ ಅದೂ ಜೀವಾತ್ಮ. ನಮ್ಮ ಶರೀರ ದೊಡ್ಡದಿರಬಹುದು, ಹಕ್ಕಿಯ ಶರೀರ ಸಣ್ಣದಿರಬಹುದು. ಜೀವಾತ್ಮ ಎರಡರಲ್ಲಿಯೂ ಒಂದೇ ರೀತಿ. ಹಕ್ಕಿಯ ಶರೀರದಲ್ಲಿ ಸಣ್ಣ ಜೀವಾತ್ಮ ಅಲ್ಲ, ಮನುಷ್ಯ ಶರೀರದಲ್ಲಿ ದೊಡ್ಡ ಜೀವಾತ್ಮ ಅಲ್ಲ. ಅಣೋರಣೀಯಾನ್, ಸಣ್ಣಕ್ಕಿಂತ ಸಣ್ಣದಾದಂತಹ ಒಂದು ಚೈತನ್ಯ ಉಂಟಲ್ವ, ಶಕ್ತಿ ಉಂಟಲ್ವ, ಅದಕ್ಕೆ ಜೀವಾತ್ಮ ಅಂತ ಕರೆದಿದ್ದಾರೆ. ಪ್ರತಿಯೊಂದು ಶರೀರದ ಒಳಗೂ ಕೂತಿದಲ್ವ, ಅದಕ್ಕೆ ನಾನು ಅಂತ ಹೆಸರು. ಆ ನಾನು ಅನ್ನುವುದು ಎಷ್ಟು ಸಮಯ ನಮ್ಮ ಬದುಕಿನಲ್ಲಿ ಅರ್ಥ ಆಗುವುದಿಲ್ಲ, ಅಷ್ಟು ಸಮಯ ನೀನು ಅರ್ಥ ಆಗುವುದಿಲ್ಲ, ಅವನು ಅರ್ಥ ಆಗುವುದಿಲ್ಲ, ಅವರು ಅರ್ಥ ಆಗುವುದಿಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ದಾರಿಯಲ್ಲಿ ಹೋಗಲಿಕ್ಕೆ ನಮಗೆ ದಾರಿ ದೀಪ ಯಾರು ಕೇಳಿದರೆ ದಿವ್ಯತ್ರಯ. ಅವರ ಮಾರ್ಗ, ಅವರ ಬದುಕು, ಅವರ ಚಿಂತನೆಗಳು ನಮ್ಮ ಬದುಕಿನಲ್ಲಿ ದಾರಿದೀಪವಾಗಿರುವಂಥದ್ದು. ಇದನ್ನು ಮೂಲಭೂತವಾಗಿ ನಮಗೆ ದಯಪಾಲಿಸಿದ್ದು ಯಾರು ಕೇಳಿದರೆ ವೇದವ್ಯಾಸರು ಅನ್ನುವಂತಹ ಮಹಾನುಭಾವ. ಇದು ವೇದವ್ಯಾಸರ ಫಿಲಾಸಫಿಯ ಒಂದು ಸಣ್ಣ ಭಾಗ ನಾನು ನಿಮ್ಮ ಮುಂದೆ ಇಟ್ಟದ್ದು. ಇಂತಹ ನೂರಾರು ಭಾಗಗಳನ್ನು, ನೂರಾರು ಕಥೆಗಳನ್ನು ವೇದವ್ಯಾಸರು ಕೊಟ್ಟಿದ್ದಾರೆ. ನಮ್ಮಲ್ಲಿ ಗೊತ್ತುಂಟು, ಪ್ರಭುಗಳಿಗೆ ಗೊತ್ತುಂಟು, ದೊಡ್ಡ ದೊಡ್ಡ ಹೆಸರು ಹಾಕ್ತಾರೆ, ಧರ್ಮಕೇಸರಿ, ಧರ್ಮಸಿಂಧು, ಹಾಗೆ ಹೀಗೆ ಅಂತ. ನಮ್ಮಲ್ಲಿ ಸತ್ಯ ಹೇಳುವವರು, ಸುಳ್ಳು ಹೇಳುವವರು, ಧರ್ಮ ಮಾಡುವವರು, ಅಧರ್ಮ ಮಾಡುವವರು, ಇದೆಲ್ಲ ನಾವು ಡೆಫಿನೇಷನ್ ಕೊಟ್ಟಿದ್ದೇವಲ್ಲೋ. ವೇದವ್ಯಾಸರು ಹೇಳ್ತಾರೆ, ನಿಮ್ಮ ಸತ್ಯ, ನಿಮ್ಮ ಧರ್ಮ, ನಿಮ್ಮ ನ್ಯಾಯ ಯಾವುದೂ ಕೂಡ ನಿಜವಾದ್ದಲ್ಲ. ನ್ಯಾಯ ಅಂದರೆ ಬೇರೆ, ಧರ್ಮ ಅಂದರೆ ಬೇರೆ, ಸತ್ಯ ಅಂದರೆ ಬೇರೆನೇ ಉಂಟು ಅಂತ ನಮ್ಮ ಮುಂದೆ ಹೇಳ್ತಾರೆ. ನಮ್ಮಲ್ಲಿ ಏನಪ್ಪ, ಸತ್ಯ ಹೇಳಿದ್ರೆ ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರದು. ಸರಿ ಆಗ್ತದೆ. ಒಂದು ಆಶ್ರಮದಲ್ಲಿ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇದ್ದಾನೆ. ಒಬ್ಬ ರಾಜಕುಮಾರ, ಸಣ್ಣ ಹುಡುಗ, ಮೈ ಮೇಲೆ ಚಿನ್ನ ಎಲ್ಲ ಹಾಕಿಕೊಂಡವ, ಓಡಿಕೊಂಡು ಬಂದು ಆಶ್ರಮದಲ್ಲಿ ಅಡಗಿ ಕೂತ್ಕೊಳ್ತಾನೆ. 2 ನಿಮಿಷದಲ್ಲಿ ಒಂದು 4 ಜನ ಕಳ್ಳರ ಗುಂಪು ಬರ್ತದೆ. ಕಳ್ಳರ ಗುಂಪು ಬಂದು ಋಷಿ ಹತ್ರ ಕೇಳ್ತಾರೆ, ಇಲ್ಲಿ ಒಬ್ಬ ಚಿನ್ನ ಆಭರಣ ಎಲ್ಲ ಹಾಕಿಕೊಂಡ ಹುಡುಗ ಬಂದದ್ದು ನೀನು ನೋಡಿದ್ಯಾ? ಋಷಿ ಏನು ಹೇಳಬೇಕು? ಅವ ನೋಡಿದ್ದಾನೆ.
ಹುಡುಗ ಎಲ್ಲಿ ಅಡಗಿ ಕೂತಿದ್ದಾನೆ ಅವನಿಗೆ ಗೊತ್ತುಂಟು. ಋಷಿ ಸತ್ಯ ಹೇಳಿದರೆ, ನೋಡು ಹುಡುಗ ಅಲ್ಲಿ ಅಡಗಿ ಕೂತಿದ್ದಾನೆ ಅಂತ ಋಷಿ ಹೇಳಿದರೆ ಸತ್ಯ ಆಗ್ತದೆ. ರಿಸಲ್ಟ್ ಏನು? ಅವರು ಬಂದು ಹುಡುಗನನ್ನು ಕೊಂದು ಚಿನ್ನಾಭರಣವನ್ನು ಲೂಟಿ ಮಾಡಿ ತಕೊಂಡು ಹೋಗ್ತಾರೆ. ವೇದವ್ಯಾಸರು ಹೇಳ್ತಾರೆ, ಒಂದು ವೇಳೆ ಆ ಋಷಿ ನಾನು ಹುಡುಗನನ್ನು ನೋಡಿದ್ದೇನೆ ಅಂತ ಸತ್ಯ ಹೇಳಿದ್ರೂ ಸತ್ಯ ಅಲ್ಲ. ಒಂದು ಸತ್ಯ ಒಬ್ಬ ಹುಡುಗನ ಪ್ರಾಣವನ್ನು ತೆಗಿತದೆ ಅಂತಾದರೆ ಅದು ಸತ್ಯ ಆಗುವುದಿಲ್ಲ. ಒಂದು ಸತ್ಯ, ಒಂದು ಸುಳ್ಳು ಒಬ್ಬನ ಪ್ರಾಣವನ್ನು ಬದುಕಿಸ್ತದೆ ಅಂತಾದರೆ ಅದು ಸುಳ್ಳಲ್ಲ, ಅದು ಸತ್ಯ ಆಗ್ತದೆ. ದೊಡ್ಡ ಸಿದ್ಧಾಂತ ಇತ್ತು. ಎಷ್ಟು ದೊಡ್ಡ ಸಿದ್ಧಾಂತ ನೋಡಿ. ನಮ್ಮ ಇವತ್ತಿನ ಎಲ್ಲ ನ್ಯಾಯ ವ್ಯವಸ್ಥೆಗಳು, ನ್ಯಾಯಾಂಗದ ವ್ಯವಸ್ಥೆಗಳು ತಿಳ್ಕೊಳ್ಬೇಕಾದಂತಹ ಮಾತು ಆ ವೇದವ್ಯಾಸರು ನಮಗೆ ಹೇಳಿಕೊಟ್ಟಿದ್ದಾರೆ. ನಮ್ಮಲ್ಲಿ ಧರ್ಮ ಯಾವುದು, ಅಧರ್ಮ ಯಾವುದು? ಇನ್ನೊಬ್ಬರನ್ನು ಬದುಕಿಸುವುದು ಧರ್ಮ, ಇನ್ನೊಬ್ಬರನ್ನು ಕೊಲ್ಲುವಂಥದ್ದು ಅಧರ್ಮ. ನೀವು ನೋಡಿರ್ಲಿಕ್ಕೆ ಸಾಕು, ಈಗ ಇಲ್ಲ. ಸ್ವಾತಂತ್ರ್ಯ ಬರುವ ಮುಂಚೆ ನಮ್ಮ ಊರಿನಲ್ಲಿ, ನಮ್ಮ ಇದರಲ್ಲೆಲ್ಲ ಯಾರಾದರೂ ಹುಲಿಯನ್ನು ಕೊಂದರೆ ದೊಡ್ಡ ಸಂಭ್ರಮ ಅಲ್ವಾ ಪ್ರಭುಗಳೇ? ಕೇಳಿರ್ಲಿಕ್ಕೆ ಸಾಕು. ಅವರನ್ನೆಲ್ಲ ಮೆರವಣಿಗೆ ಮಾಡ್ತಾ ಇದ್ರಂತೆ. ನಮಗೂ ನೋಡಿ ಗೊತ್ತಿಲ್ಲ, ಕೇಳಿದ್ದು ಮಾತ್ರ ಗೊತ್ತಿರೋದು. ಮೆರವಣಿಗೆ ಎಲ್ಲ ಮಾಡ್ತಾ ಇದ್ರಂತೆ. ಗಾಡಿ ಕಟ್ಟಿ ಆ ಹುಲಿ ಕೊಂದವನನ್ನು ಅವನ ಬಂದೂಕಿನ ಸಮೇತವಾಗಿ ಊರೆಲ್ಲ ಮೆರವಣಿಗೆ ಮಾಡ್ತಾ ಇದ್ರಂತೆ, ಒಬ್ಬ ಹುಲಿ ಕೊಂದವನನ್ನು. ಯಾಕ್ರಿ ಹುಲಿ ಕೊಂದವನನ್ನು ಮೆರವಣಿಗೆ ಮಾಡುವುದು ಕೇಳಿದರೆ? ಅಲ್ಲ, ಹುಲಿ ಕೊಂದಿದ್ದಾನೆ ಅಂತ. ಅಲ್ಲ ಸ್ವಾಮಿ, ಒಬ್ಬರನ್ನು ಕೊಂದರೆ ಅದು ಮೆರವಣಿಗೆ ಮಾಡುವ ವಿಷಯವ? ಇನ್ನೊಬ್ಬರ ಪ್ರಾಣವನ್ನು ತಗೊಳ್ಳುವಂಥದ್ದು ಸಂಭ್ರಮದ ವಿಷಯ ಅಲ್ಲ. ಮತ್ತೆ ಹುಲಿ ಕೊಂದವನನ್ನು ಯಾಕೆ ನೀವು ಮೆರವಣಿಗೆ ಮಾಡೋದು ಕೇಳಿದರೆ? ಅದಲ್ಲ. ಒಂದು ಹುಲಿಯನ್ನು ಕೊಂದವನನ್ನು ಯಾಕೆ ಮೆರವಣಿಗೆ ಮಾಡುವುದು ಹೇಳಿದರೆ, ಒಂದು ಹುಲಿಯನ್ನು ಕೊಂದದ್ರಿಂದ 100 ಆಕಳಿನ ಬದುಕು ಉಳಿತದೆ. ಒಂದು ಹುಲಿಯನ್ನು ಕೊಂದದ್ರಿಂದ 10 ಮಕ್ಕಳು ನಿರಾತಂಕವಾಗಿ ಓಡಾಡಲಿಕ್ಕಾಗ್ತದೆ. ಹಾಗಾಗಿ 100 ಹಸುಗಳನ್ನು ಉಳಿಸ್ಲಿಕ್ಕೋಸ್ಕರ ಒಂದು ಹುಲಿಯನ್ನು ಕೊಲ್ಲುವುದು ಅದು ಅಧರ್ಮ ಅಲ್ಲ. ಕೊಲ್ಲುವುದೇ, ಆದರೆ ಅಧರ್ಮ ಅಲ್ಲ. ನಮ್ಮಲ್ಲಿ ಈಗಿನ ಶಾಲೆ ಹೇಗುಂಟು ಗೊತ್ತಿಲ್ಲ. ನಾವಿನ್ನೂ ಎಲಿಮೆಂಟ್ರಿಗೆಲ್ಲ ಹೋಗುವಾಗ ನಮ್ಮ ಮಾಸ್ಟರ್ನವರು ಚೆನ್ನಾಗಿ ಹೊಡಿತಾ ಇದ್ದರು. ನಿಮಗೆಲ್ಲ ಗೊತ್ತಿರಲಿಕ್ಕೆ ಸಾಕು. ನಮ್ಮ ಮಕ್ಕಳಿಗೀಗ ಹಾಗೆ ಹೊಡಿಲಿಕ್ಕೆ ಬಿಡುವುದಿಲ್ಲ ಕಾಣ್ತದೆ. ಶಾಲೆಯಲ್ಲಿ ಚೆನ್ನಾಗಿ ಹೊಡಿತಾ ಇದ್ರು. ಮನೆಯಲ್ಲಿ ಬಂದು ಹೇಳಿದರೆ ಮತ್ತೆ 2 ಪೆಟ್ಟೆ. ಅಪ್ಪಮ್ಮ ಸಹ ಎಂತ ಮಾಡಿದ್ವಿ, ಸತ್ಯ ಹೇಳುವಂತ ಅಪ್ಪಮ್ಮ ಸಹ ಹೊಡೆಯುವುದು. ಅಂದರೆ ಶಾಲೆಯಲ್ಲಿ ಅಧ್ಯಾಪಕರು ಹೊಡಿತಾ ಇದ್ದರು ನಮಗೆ. ಅಧ್ಯಾಪಕರು ಹೊಡೆದದ್ದನ್ನು ಯಾವ ಅಪ್ಪ ಅಮ್ಮನೂ ಕೂಡ ತಪ್ಪು ಅಂತ ಹೇಳ್ತಾ ಇರಲಿಲ್ಲ ಆಗ. ಈಗಿನ ಕಾಲ ವ್ಯತ್ಯಾಸ ಆಗಿದೆ. ಯಾವ ಅಪ್ಪ ಅಮ್ಮನೂ ತಪ್ಪು ಅಂತ ಹೇಳ್ತಾ ಇರಲಿಲ್ಲ. ಯಾಕೆ? ಅಲ್ಲ, ಒಂದು ಮಗುವಿಗೆ ಪೆಟ್ಟು ಕೊಡುವುದು, ಶಿಕ್ಷೆ ಕೊಡುವುದು, ಹೊಡೆಯುವುದು, ಇದು ಎಂಥ ನ್ಯಾಯ ಸ್ವಾಮಿ, ಎಂಥ ಧರ್ಮ ಇದು? ನೀವೆಲ್ಲಿದ್ದೀರಿ ಅಂತ ಕೇಳಿದರೆ ಅದಲ್ಲ. ಒಬ್ಬ ಮಾಸ್ಟ್ರು ಪೆಟ್ಟು ಕೊಡುವುದರ ಹಿನ್ನೆಲೆ ಏನು ಉಂಟು ಕೇಳಿದರೆ, ಹುಡುಗ ಒಳ್ಳೆಯದಾಗಬೇಕು ಅಂತ, ಹುಡುಗನ ಭವಿಷ್ಯ ಉಜ್ವಲ ಆಗಬೇಕು ಅಂತ. ಹುಡುಗನ ಮೇಲಿನ ಸಿಟ್ಟಿನಿಂದ, ದ್ವೇಷದಿಂದ, ಅಸೂಯೆಯಿಂದ ಅಲ್ಲ. ಹಾಗಾಗಿ ಹೊಡೆಯುವುದು ಅನ್ನುವ ಕ್ರಿಯೆ ಅದು ಧರ್ಮವೋ ಅಧರ್ಮವೋ ಕೇಳಿದರೆ ಉತ್ತರ ಇದೆ. ಆ ಕ್ರಿಯೆಯ ಹಿಂದೆ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಉಂಟು ಅಂತ ನೋಡಿಕೊಳ್ಳಿ. ಅಧ್ಯಾಪಕ ಹೊಡೆದ್ರೆ ಅದು ಅಧರ್ಮ ಅಲ್ಲ, ಅದು ಧರ್ಮವೇ. ಅದು ಧರ್ಮವೇ. ಯಾವ ಅಪ್ಪಮ್ಮನೂ ಕೂಡ ಅಧ್ಯಾಪಕರನ್ನು ಹೋಗಿ ಯಾಕೆ ಹೊಡೆದ್ರಿ ಅಂತ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಯಾಕೆ ಕೇಳಿದರೆ, ಇಂತಹ ಕ್ರಿಯೆಗಳು ಆದಾಗ ನಮ್ಮ ಒಬ್ಬರು ಗಣಿತ ಮೇಷ್ಟ್ರಿದ್ರು, ಬಿಸಿ ತಾಗದೆ ಬೆಣ್ಣೆ ಕರಗದು, ಪೆಟ್ಟು ತಿನ್ನದೆ ಲೆಕ್ಕ ಬಾರದು ಅಂತ ಸರಿ ಹೊಡೆಯುತ್ತೆ. ಹಾಗೆ ಈ ಪೆಟ್ಟು ತಿನ್ನದೇ ಹೋದರೆ ಬದುಕಿನಲ್ಲಿ ಬದಲಾವಣೆಗಳು ಬರುವುದಿಲ್ಲ ಅನ್ನುವ ಕಾರಣಕ್ಕೆ ಮಾಸ್ಟ್ರು ಹೊಡೆಯುವಂಥದ್ದು ಅಧರ್ಮ ಅಲ್ಲ. ಒಂದು ಹುಲಿಯನ್ನು ಕೊಂದದ್ರಿಂದ 100 ಹಸುವಿನ ಬದುಕು ಉಳಿತದೆ ಅಂತಾದರೆ ಒಂದು ಹುಲಿಯನ್ನು ಕೊಲ್ಲುವುದು ಹಿಂಸೆ ಅಲ್ಲ. ಹೀಗೆ ಹಿಂಸೆ, ಅಹಿಂಸೆ, ಧರ್ಮ, ಅಧರ್ಮ, ಒಂದು ಸುಳ್ಳು ಹೇಳುವುದರಿಂದ ಒಬ್ಬ ಹುಡುಗನ ಪ್ರಾಣ ಉಳಿತದೆ ಅಂತಾದರೆ ಅದು ಸುಳ್ಳಲ್ಲ. ಸತ್ಯ, ಸುಳ್ಳು ಇದೆಲ್ಲದಕ್ಕೂ ಒಂದು ಹೊಸ ಡೆಫಿನೇಷನನ್ನು ಕೊಟ್ಟದ್ದು ಯಾರು ಕೇಳಿದರೆ ವೇದವ್ಯಾಸ ಮಹರ್ಷಿ. ಅಷ್ಟರವರೆಗೆ ನಮ್ಮ ಲೋಕದಲ್ಲಿ ಅಂತಹ ಒಂದು ವಿಷಯವೇ ಇರಲಿಲ್ಲ. ಹಿಂಸೆ ಹೇಳಿದರೆ ಕೊಲ್ಲುವುದು, ಅಹಿಂಸೆ ಹೇಳಿದರೆ ಬದುಕಿಸುವುದು, ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿದ್ದದ್ದನ್ನು. ಹಾಗಲ್ಲ, ಹಿಂಸೆಗೂ ಅಹಿಂಸೆಗೂ ತುಂಬ ದೊಡ್ಡ ವ್ಯತ್ಯಾಸ ಉಂಟು. ಚೂರಿ ಹಾಕುವುದು ಹಿಂಸೆಯೋ ಅಹಿಂಸೆಯೋ?
ಉತ್ತರ ಹೇಳಲಿಕ್ಕಾಗೋದಿಲ್ಲ. ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಹಾಕಿದರೆ ಹಿಂಸೆ ಅಲ್ಲ, ಅದು ಪ್ರಾಣ ಉಳಿಸ್ಲಿಕ್ಕೆ. ಯಾರೋ ರಾತ್ರಿ ನಡ್ಕೊಂಡು ಬರುವಾಗ ಯಾರೋ ಬಂದು ಹಾಕಿದರೆ ಅದು ಹಿಂಸೆ, ಅದು ಪ್ರಾಣ ತೆಗಿಲಿಕ್ಕೆ. ಚೂರಿ ಹಾಕುವುದು ಅನ್ನುವ ಕ್ರಿಯೆ ಅದು ಹಿಂಸೆ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಹಿಂಸೆ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಯಾವ ಭಾವನೆ ಉಂಟು ಅದು ಬದುಕು ಉಳಿಸ್ಲಿಕ್ಕ ಬದುಕು ನಾಶ ಮಾಡಲಿಕ್ಕ ಅಂತ ತಿಳ್ಕೊಂಡು ತೀರ್ಮಾನ ಮಾಡಿ ಅನ್ನುವಂತಹ ದೊಡ್ಡ ಸಿದ್ಧಾಂತವನ್ನು ಕೊಟ್ಟಂಥದ್ದು ಪ್ರಪಂಚಕ್ಕೆ, ನಮ್ಮ ದೇಶಕ್ಕಲ್ಲ, ಪ್ರಪಂಚಕ್ಕೆ ದೊಡ್ಡ ಸಿದ್ಧಾಂತವನ್ನು ಕೊಟ್ಟದ್ದು ವೇದವ್ಯಾಸರು. ಹೊತ್ತಾಗ್ತಾ ಬಂತು. ಕೊನೆ ಒಂದು ಘಟನೆ ಹೇಳಿ ಇವತ್ತಿನ ಉಪನ್ಯಾಸವನ್ನು ನಿಲ್ಲಿಸ್ತೇನೆ. ನೀವು ತುಂಬ ಜನ ಆಗ ಹೇಳಿದರು, ಸುಮಾರು 17 ವರ್ಷದಿಂದ ಪ್ರವಚನಗಳನ್ನು ಕೇಳ್ತಾ ಇದ್ದೀರಿ ಅಂತ. ಬೇರೆ ಬೇರೆ ಕಥೆಗಳನ್ನು ನೀವು ಕೇಳಿರ್ಲಿಕ್ಕೆ ಸಾಕು. ಅದರಲ್ಲಿ ಇವತ್ತೇ ಹೇಳಿಬಿಡ್ತೇನೆ, ನಾಳೆ ಪ್ರಭುಗಳಿಲ್ಲ ಅದಕ್ಕೋಸ್ಕರ. ಅದರಲ್ಲಿ ಒಂದು ಕಥೆ ವೇದವ್ಯಾಸರದ್ದು ವರಾಹ ಪುರಾಣ ಅಂತ ಒಂದು ಉಂಟು. ತುಂಬ ಪುರಾಣಗಳು, 18 ಪುರಾಣಗಳುಂಟು. ಒಂದು ಪುರಾಣ ವರಾಹ ಪುರಾಣ ಅಂತ. ಆ ವರಾಹ ಪುರಾಣದಲ್ಲಿ ಏನುಂಟು, ಈ ಭೂಮಿ ವರಾಹ ರೂಪದಿಂದ ದೇವರು ಎತ್ತಿ ಇಟ್ಟ. ಹಿರಣ್ಯಾಕ್ಷ ಭೂಮಿಯನ್ನು ಕದ್ದುಕೊಂಡು ಹೋದ. ನೀವೆಲ್ಲ ಕತೆ ಈಗಾಗಲೇ ಕೇಳಿದ್ದೀರಿ. ಆ ಕಥೆಯನ್ನು ನಾನು ದೊಡ್ಡದಾಗಿ ಹೇಳುವುದಿಲ್ಲ. ಭೂಮಿಯನ್ನು ಹಿರಣ್ಯಾಕ್ಷ ಅನ್ನುವಂತಹ ರಾಕ್ಷಸ ಕದ್ದುಕೊಂಡು ಹೋಗ್ತಾನೆ. ಕದ್ದುಕೊಂಡು ಹೋದರೆ ವರಾಹ ರೂಪದಿಂದ ದೇವರು ಬಂದು ಅವನನ್ನು ಸಂಹಾರ ಮಾಡಿ ಮತ್ತೆ ಭೂಮಿಯನ್ನು ಅದರ ಸ್ಥಾನದಲ್ಲಿ ಇಡ್ತಾನಂತೆ. ಇದು ಪುರಾಣದಲ್ಲಿ ಬಂದ ಕತೆ. ವರಾಹಾವತಾರದ ಕಥೆಯನ್ನು ಕೇಳುವಾಗ ಭಾಗವತದಲ್ಲಿ, ಬೇರೆ ಪುರಾಣಗಳಲ್ಲಿ ಇದು ತುಂಬ ಸಲ ಬಂದಿದೆ. ಬಹುಶಃ ನೀವೆಲ್ಲ ಕೇಳಿದ್ದೀರಿ. ನಾನು ಕಥೆಯನ್ನು ಉದ್ದ ಹೇಳುವುದಿಲ್ಲ. ಕತೆ ಕೇಳುವಾಗ ಏನು ಅನ್ನಿಸ್ತದೆ, ಇದೆಂಥ ಸ್ವಾಮಿ, ಯಾರೋ ಒಬ್ಬ ರಾಕ್ಷಸಂತೆ ಭೂಮಿಯನ್ನು ಎತ್ತಿಕೊಂಡು ಹೋದದ್ದಂತೆ, ಮತ್ತೆ ವರಾಹ ಬಂದದ್ದಂತೆ, ಅವನನ್ನು ಕೊಂದು ಭೂಮಿಯನ್ನು ಮತ್ತೆ ಇಟ್ಟದ್ದಂತೆ. ಹುಚ್ಚು ಅಂತ ಕಾಣುತ್ತದೆ. ಆದರೆ ಇದು ಎಷ್ಟು ದೊಡ್ಡ ವಿಷಯ ಇದರಲ್ಲಿ ಉಂಟು ಅಂತಂದರೆ, ರಷ್ಯಾದ ಒಬ್ಬ ವಿಜ್ಞಾನಿ ಇಮ್ಯಾನ್ಯುಯಲ್ ವಿಲ್ಕೋವಿಸ್ಕಿ ಅಂತ ಹೆಸರು ಅವನದ್ದು. ಹೆಸರು ಉಚ್ಚಾರಣೆಯಲ್ಲಿ ಸ್ವಲ್ಪ ಆಚೀಚೆ ಆಗ್ಬೋದು, ಅದು ಹೆಸರು ನಮ್ಮ ಬಾಯಲ್ಲಿ ತಿರುಗುವುದಿಲ್ಲ. ಹಾಗಾಗಿ ಅಂತೂ ವಿಷಯ ಸತ್ಯ ಅಷ್ಟೇ. ವಿಲ್ಕೋವಿಸ್ಕಿ ಅಂತ ಅವನ ಹೆಸರು. ಅವ ಒಂದು ಪುಸ್ತಕದಲ್ಲಿ ಬರೀತಾನೆ, ಈ ನಮ್ಮ ಭೂಮಿ ಉಂಟಲ್ವ, ಅದು ಒಂದು ಪಥದಲ್ಲಿ ಸಂಚಾರ ಮಾಡ್ತಾ ಇರ್ತದೆ ನಿರಂತರವಾಗಿ. ಹಿಸ್ಟ್ರಿಯನ್ನು ತೆಗೆದು ನೋಡಿದರೆ ಈ ಪಥದಲ್ಲಿ ಸಂಚಾರ ಮಾಡುವ ಭೂಮಿಯ, ನಮ್ಮಲ್ಲ, ಭೂಮಿಯ ಇತಿಹಾಸವನ್ನು ತೆಗೆದು ನೋಡಿದರೆ ಆ ಭೂಮಿ 2 ಸಲ ತನ್ನ ಪಥದಿಂದ ತಪ್ಪಿ ಹೋಗಿತ್ತಂತೆ. ಯಾವ ಆ್ಯಂಗಲಲ್ಲಿ ಅದು ಭೂಮಿ ತಿರುಗ್ತಾ ಇರ್ತದೆ, ವಿಜ್ಞಾನದಲ್ಲಿ ತುಂಬ ಪ್ರಸಿದ್ಧ ವಿಷಯ. ತಾನೂ ತಿರುಗ್ತಾ ಇರ್ತದೆ, ಒಂದು ಪಥದಲ್ಲಿ ಹೀಗೆ ಸುತ್ತು ಬರ್ತಾ ಇರ್ತದಲ್ಲೂ, ಈ ಸುತ್ತು ಬರ್ತಾ ಇರುವ ಪಥದಿಂದ ಭೂಮಿ 2 ಬಾರಿ ಸ್ಲಿಪ್ ಆಗಿತ್ತಂತೆ. ಮತ್ತೆ ಅದು ವಾಪಸ್ ತನ್ನ ಸ್ಥಾನಕ್ಕೆ ಬಂತು. ಅದು ಯಾರು ಇಟ್ಟದ್ದು ಅಂತ ಗೊತ್ತಿಲ್ಲ ಹೇಳ್ತಾನೆ ವಿಲ್ಕೋವಿಸ್ಕಿ. ಅವನಿಗೆ ವೇದವ್ಯಾಸರ ಕಥೆ ಗೊತ್ತಿಲ್ಲ. ಆದರೆ ಅವ ಒಂದು ಬರಿತಾನೆ, ಏನು ಅಂತ ಕೇಳಿದರೆ, ಇದು ಭೂಮಿ ತನ್ನ ಕಕ್ಷೆಯಿಂದ ತಪ್ಪಿಸಿಕೊಂಡಿತ್ತು ಅನ್ನುವ ವಿಷಯ ಭಾರತದ ಋಷಿಗಳಿಗೆ ಗೊತ್ತಿತ್ತು ಅಂತ ಬರೀತಾರೆ. ದ ಕೊಲಿಷನ್ ಆಫ್ ಪ್ಲಾನೆಟ್ ಅಂತ ಅವನ ಪುಸ್ತಕದ ಹೆಸರು. ಏನೋ ಸ್ವಲ್ಪ ಹೆಸರು ಆಚೀಚೆ ಇರಲಿಕ್ಕೆ ಸಾಕು, ಈಗ ನೆನಪರ್ತಾ ಉಂಟಷ್ಟೇ, ಸ್ವಲ್ಪ ವ್ಯತ್ಯಾಸ ಇರಲಿಕ್ಕೆ ಸಾಕು. ಇದರ ಕಥೆ ಭಾರತದಲ್ಲಿದ್ದಂತಹ ಋಷಿಗಳಿಗೆ ಗೊತ್ತಿತ್ತು. ಅವರು ಪುಸ್ತಕದಲ್ಲಿ ಇದನ್ನು ದಾಖಲು ಮಾಡಿ ಇಟ್ಟಿದ್ದಾರೆ ಅಂತ ರಷ್ಯಾದ ವಿಜ್ಞಾನಿ ಬರೀತಾರೆ. ಈ ರಷ್ಯಾದ ವಿಜ್ಞಾನಿ ಬರೆದು ಪುಸ್ತಕದಲ್ಲಿ ಮುದ್ರಿಸಿ ಅದು ಜನಸಾಮಾನ್ಯರಿಗೆ ಸಿಗುವವರೆಗೂ ಕೂಡ ವೇದವ್ಯಾಸರು ಹೇಳಿದ್ದು ಅಡಗೂಲಜ್ಜಿಯ ಕಥೆ. ಅದರಲ್ಲಿ ಏನೂ ಸತ್ಯ ಇಲ್ಲ, ಬಾಯಿಗೆ ಬಂದದ್ದೆಲ್ಲ ನಮ್ಮ ಭಾರತದವರು ಹೇಳ್ತಾ ಇರ್ತಾರೆ ಅಂತ ಇಡೀ ಪ್ರಪಂಚದಲ್ಲಿ ಹಬ್ಬಿಸಿದ್ರು. ಆದರೆ ಇದರಲ್ಲಿ ಇದ್ದಂತಹ ಸತ್ಯ, ಅದನ್ನು ಹೇಳಲಿಕ್ಕೆ ಅಂತಹ ದೊಡ್ಡ ವಿಜ್ಞಾನಿ ಬಂದು ಅವ ಹೇಳಿದಾಗ ಎಲ್ಲರೂ ಗಪ್ಚುಪ್ಪಾದರು. ಇದು ವೇದವ್ಯಾಸರು ಎಷ್ಟು ದೊಡ್ಡ ವಿಷಯಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಹೇಳುವುದಕ್ಕೆ ಒಂದು ಸಣ್ಣ ಸಾಕ್ಷಿ. ಇಂತಹ 100 ಸಾಕ್ಷಿಗಳು ಪ್ರಭುಗಳೇ ನಮ್ಮ ಎಲ್ಲ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಎಲ್ಲ ಗ್ರಂಥದಲ್ಲಿ ಉಂಟು. ಒಬ್ಬ ಪ್ರಸಿದ್ಧ ಸೈಕ್ಯಾಟ್ರಿಸ್ಟ್ ಅವನ
ಕ್ಲಿನಿಕಲ್ಲಿ ಕೃಷ್ಣನ ದೊಡ್ಡ ಫೋಟೋ ಹಾಕಿಕೊಂಡಿದ್ದಂತೆ. ಯಾರ ಇಲ್ಲಿಲ್ಲ, ವಿದೇಶದಲ್ಲಿ ಯಾರ ಕೇಳಿದ್ರಂತೆ, ಅಲ್ಲ ನೀನು ಹೇಳಿ ಕೇಳಿ ಸೈಕ್ಯಾಟ್ರಿಸ್ಟ್, ಮನಃಶಾಸ್ತ್ರವನ್ನು ಕಲ್ತವ, ನಿನ್ನ ಆಫೀಸಿನಲ್ಲಿ ಕೃಷ್ಣನ ಫೋಟೋವನ್ನು ಯಾಕೆ ಹಾಕ್ಕೊಂಡಿದ್ದಿ ಅಂತ. ಅವ ಹೇಳ್ತಾನಂತೆ, ಸ್ವಾಮಿ, ಇಡೀ ಪ್ರಪಂಚ ನೋಡಿದ್ರಲ್ಲಿ ಮೊದಲ ದೊಡ್ಡ ಸೈಕ್ಯಾಟ್ರಿಸ್ಟ್ ಯಾರು ಕೇಳಿದರೆ ಕೃಷ್ಣ. ಯುದ್ಧವನ್ನೇ ಮಾಡುವುದಿಲ್ಲ ಅಂತ ಇದ್ದಂತಹ ಅರ್ಜುನನನ್ನು ಸೈಕೋಥೆರಪಿಯ ಮೂಲಕ 10 ನಿಮಿಷದಲ್ಲಿ ಯುದ್ಧಕ್ಕೆ ರೆಡಿ ಮಾಡಿದ್ದಲ್ಲ, ಇದಕ್ಕಿಂತ ದೊಡ್ಡ ಡಾಕ್ಟರ್ ಇನ್ಯಾರು ಬೇಕು ಅಂತ ಹೇಳಿದಂತೆ. ನಮಗೆ ಕೃಷ್ಣ ಅಂತ ಹೇಳಿದರೆ ನಮಗೆ ಅರ್ಥ ಆಗೋದಿಲ್ಲ. ನೀವು ಟಿ ವಿ ನೋಡುವವರಿದ್ದರೆ ಅದರಲ್ಲಿ ಒಂದು ಕೌನ್ ಬರೇಗ ಕರೋಡ್ಪತಿ ಅಂತ ಒಂದು ಬರ್ತದೆ ಕಾರ್ಯಕ್ರಮ. ಅದರಲ್ಲಿ ಪ್ರಭುಗಳೇ ನಾನು ತುಂಬ ಕೆಲವು ಸಲ ನೋಡ್ತಾ ಇದ್ದಾಗ, ತುಂಬ ಸಲ ನೋಡಿದ್ದೇನೆ ಅದನ್ನು, ಮಕ್ಕಳು ಬಂದವರು ಬೇರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಮ್ಮ ರಾಮಾಯಣ, ಮಹಾಭಾರತ, ವೇದದ ಪ್ರಶ್ನೆಗಳು ಬಂದಾಗ ಯಾರಿಗೂ ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ. ಅದು ಮತ್ತೆ ಯಾರೋ ಫ್ರೆಂಡ್ಸಿಗೆ ಫೋನ್ ಮಾಡಲಿಕ್ಕೆ ಉಂಟಂದರೆ ಕೇಳಿದರೆ ಅಪುಣ್ಯಾತ್ಮ ಅವನಿಗೂ ಗೊತ್ತಿರುವುದಿಲ್ಲ. ಅಂದರೆ ನಮಗೆ ಯಾವುದು ನಮ್ಮಲ್ಲಿರುವ ಸಂಪತ್ತು, ಯಾವುದನ್ನು ನಾವು ತಿಳ್ಕೊಳ್ಬೇಕು, ಅದನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ವಾಸ್ತವಿಕವಾಗಿ ನಾವು ತಿಳ್ಕೊಳ್ಬೇಕಾದ ದೊಡ್ಡ ನಿಧಿ, ದೊಡ್ಡ ಸಂಪತ್ತು ನಮ್ಮ ಮನೆಯ ಅಡಿಯಲ್ಲಿ ಉಂಟು. ಕೊಪ್ಪರಿಗೆ ತೆಗಿಲಿಕ್ಕೆ ನಮಗೆ ಗೊತ್ತಿಲ್ಲ, ಅಷ್ಟೇ ವಿಷಯ. ಅಂತಹ ಕೊಪ್ಪರಿಗೆಯನ್ನು ಕೊಟ್ಟಂತಹ ಮಹಾಮಹಿಮ ವೇದವ್ಯಾಸರು, ಅವರು ನಮ್ಮ ಬದುಕಿಗೆ ನಿತ್ಯ ದಾರಿದೀಪ. ನಾನೀಗ ಏನು ಹೇಳಿದೆ ತುಂಬ ಸ್ವಲ್ಪ ವಿಷಯಗಳನ್ನು ಹೇಳಿದ್ದು ಮಾತ್ರ, ಇಷ್ಟಲ್ಲ, ದೊಡ್ಡ ಸಾಧನೆ ಮಾಡಿದ ಮಹಾಮಹಿಮ. ಕೊನೆಯ ಪಕ್ಷ ಇಷ್ಟು ಕೇಳಿದ್ರಿಂದ ಅಂತಹ ಒಬ್ಬ ದೊಡ್ಡ ವ್ಯಕ್ತಿಯ ಜನ್ಮ ನಮ್ಮಲ್ಲಿ ಆಗಿದೆ. ನಾವು ಅವರನ್ನು ಗುರುಗಳನ್ನಾಗಿ ಪೂಜಿಸ್ತೇವೆ ಅಂತ ನೀವು ತಿಳ್ಕೊಳ್ತೀರಿ ನೋಡಿ, ಅದು ಅವರಿಗೆ ಕೊಡುವಂತಹ ದೊಡ್ಡ ಕಾಣಿಕೆ. ವಾಸ್ತವಿಕವಾಗಿ ನಾನು ವೃತ್ತಿಯಿಂದ ಜ್ಯೋತಿಷಿ. ತುಂಬ ಜನ ತಂದೆ ತಾಯಿಗಳು ಮಕ್ಕಳ ಜಾತಕವನ್ನು ಹಿಡ್ಕೊಂಡು ಬರ್ತಾರೆ. ಇತ್ತೀಚೆಗಿನ ದೊಡ್ಡ ಕಷ್ಟ ಪ್ರಾರಂಭ ಹೇಳಿದರೆ ಮೊಬೈಲ್. ಮಕ್ಕಳಿಗೆ ಆ ಮೊಬೈಲ್ ಅನ್ನುವುದರ ಚಟ ಪ್ರಾರಂಭ ಆದರೆ ಬಿಡಲಿಕ್ಕೆ ಕೇಳುವುದೇ ಇಲ್ಲ. ನಿಮ್ಮಲ್ಲಿಯೂ ಅನುಭವಿಸಿದವರು ಇರಲಿಕ್ಕೆ ಸಾಕು, ಜಾಗ್ರತೆ ಮಾಡಿಕೊಳ್ಳಿ, ಅದನ್ನು ಬಿಡಲಿಕ್ಕೆ ಕೇಳುವುದಿಲ್ಲ. ಆ ಮಕ್ಕಳ ಮೊಬೈಲ್ ಅನ್ನುವಂತಹ ಒಂದು ಕೆಟ್ಟ ಚಟವನ್ನು ದೂರ ಮಾಡಲಿಕ್ಕಿರುವ ದೊಡ್ಡ ಶಕ್ತಿ ಕೇಳಿದರೆ ವೇದವ್ಯಾಸರು. ಅದು ಜ್ಞಾನವನ್ನು ಕೊಡುವಂತಹ ಸ್ವರೂಪ, ತಿಳುವಳಿಕೆಯನ್ನು, ಜ್ಞಾನವನ್ನು, ಬುದ್ಧಿಯನ್ನು. ಹಾಗಾಗಿ ನಿಮ್ಮ ಮಕ್ಕಳು ಓದುವ ಕೋಣೆ ಅಥವಾ ಓದುವ ಟೇಬಲ್ ಏನಾದರೂ ಇದ್ದರೆ ಇಂತಹ ಒಂದು ವೇದವ್ಯಾಸರ ಒಂದು ಸಣ್ಣ ಫೋಟೋ ಆ ಮಕ್ಕಳ ಕೋಣೆಯಲ್ಲಿಡಿ. ದಿವಸ ಬೆಳಿಗ್ಗೆ ಎದ್ದ ತಕ್ಷಣ 1 ನಿಮಿಷ ಅವರಿಗೆ ಕೈ ಮುಗಿಲಿ. ರಾತ್ರಿ ಮಲಗುವ ಮುಂಚೆ 1 ನಿಮಿಷ ಅವರಿಗೆ ಕೈ ಮುಗಿದು ಭಕ್ತಿಯಿಂದ ಪ್ರಾರ್ಥಿಸಿ ಮಲಗಿಸಿಕೊಳ್ಳಿ. ನಾನು ಜಾತಕ ತಂದ ತುಂಬ ತಂದೆ ತಾಯಿಯರಿಗೆ ಉಪದೇಶ ಮಾಡಿ ಒಳ್ಳೆ ಬದಲಾವಣೆ ಬಂದಿದೆ. ವಿದ್ಯೆಯಲ್ಲಿ, ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ ಮಕ್ಕಳಲ್ಲಿ ಆದಂತಹ ಬದಲಾವಣೆ ಅದು ವೇದವ್ಯಾಸರ ಅನುಗ್ರಹದಿಂದ ನನ್ನ ಅನುಭವದಲ್ಲಿ ತುಂಬ ಉಂಟು. ಅಂತಹ ಒಂದು ಸಣ್ಣ ಬದಲಾವಣೆ ಇವತ್ತಿನ ದಿವಸದಿಂದ ನಿಮ್ಮ ಮಕ್ಕಳ ಬದುಕಿನಲ್ಲೂ ಬರಲಿ. ವೇದವ್ಯಾಸರ ಅನುಗ್ರಹದಿಂದ ಒಳ್ಳೆಯ ಜ್ಞಾನವನ್ನು ಪ್ರಪಂಚಕ್ಕೆ ಕೊಡುವ ಮಕ್ಕಳು ನಿಮ್ಮ ಮನೆಯಲ್ಲಿ ಹುಟ್ಟಿ ಬರಲಿ. ವೇದವ್ಯಾಸರು ನಮ್ಮನ್ನೆಲ್ಲ ಅನುಗ್ರಹಿಸಲಿ ಅನ್ನುವ ಪ್ರಾರ್ಥನೆಯ ಜೊತೆಯಲ್ಲಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಸಂಜೆ ಸೇರಿದಾಗ ಇನ್ನೊಂದು ವಿಷಯದ ಮೂಲಕ ಉಪನ್ಯಾಸವನ್ನು ನಡೆಸುವ ಅಂತ ಹೇಳ್ತಾ ತುಂಬ ಪ್ರೀತಿಯಿಂದ, ಬಹುಶಃ 7 ಗಂಟೆಗೆ ಉಪನ್ಯಾಸ ಮುಗಿಬೇಕಿತ್ತು, ಬೇರೆ ಎಲ್ಲ ಉದ್ಘಾಟನೆಯ ಕಾರ್ಯಕ್ರಮಗಳಾದದ್ದರಿಂದ 1 ಗಂಟೆ ತಡ ಆಯಿತು. ಆದರೂ ಕೂಡ ತುಂಬ ಶ್ರದ್ಧೆಯಿಂದ, ಆತ್ಮೀಯತೆಯಿಂದ ಕೂತು ನೀವೆಲ್ಲ ಪ್ರವಚನವನ್ನು ಕೇಳಿದ್ದೀರಿ. ನಿಮಗೆಲ್ಲ ನಿಮ್ಮ ಈ ಪ್ರೀತಿಗೆ, ಈ ಕಾಳಜಿಗೆ ಮತ್ತೆ ವಂದಿಸ್ತಾ ನಾಳೆಯ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮನ್ನು ಸ್ವಾಗತಿಸ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.